ನಮ್ಮನಾದಿಯಾಗಿ ಪ್ರೀತಿಸುವಂತ ಪರಿಶುದ್ಧ ಪಾಪದಿಂದಲೂ ಬಂಧದಿಂದಲೂ ಕಟ್ಟುಗಳಿಂದಲೂ ಬಿಡುಗಡೆ ಮಾಡುವಂಥದ್ದು ಪರಿಶುದ್ಧ. ಈ ದೇಹ ದೇವಲಯವಾಗಿರುವಂಥದ್ದು ಪರಿಶುದ್ಧ. ಪ್ರಭು ಯೇಸುವಿನ ಪವಿತ್ರ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸುವಂತ ಸಮಯ. ಪವಿತ್ರಾತ್ಮರಿಗೆ ನಮ್ಮಲ್ಲಿ ಈ ಶರೀರವನ್ನು ಒಪ್ಪಿಸೋಣ. ಪವಿತ್ರಾತ್ಮರಿಗೆ ನಮ್ಮ ಹೃದಯವನ್ನು ಕೊಡೋಣ. ತಂದೆ ದೇವರ ಪ್ರೀತಿ, ಸುತನಾದ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆ ನಮ್ಮಲ್ಲಿ ನೆಲೆಸಲಿ. ಆ ಪವಿತ್ರಾತ್ಮರ ಅನ್ಯೋನ್ಯತೆ ನಮ್ಮೊಂದಿಗಿರಲಿ. ಶುಭ ಸಂದೇಶವನ್ನು ಸಾರಲಿಕ್ಕೆ ಬೇಕಾದ ಶಕ್ತಿಯನ್ನು ಇದು ಪರಿಶುದ್ಧಾತ್ಮರು ನಮಗೆ ನೀಡಿದ್ದಾರೆ, ನಮ್ಮನ್ನು ಬಲಪಡಿಸಿದ್ದಾರೆ. ವಿಶ್ವಾಸದಲ್ಲಿ ಆ ಪರಿಶುದ್ಧಾತ್ಮರಿಗೆ ವಂದನೆಯನ್ನು ಸಲ್ಲಿಸೋಣ. ವಂದನೆ ಪರಿಶುದ್ಧಾತ್ಮರೇ, ವಂದನೆ ಪರಿಶುದ್ಧಾತ್ಮರೇ, ನಿಮಗೆ ವಂದನೆ ಪರಿಶುದ್ಧಾತ್ಮರೇ. ನಮೋ ಮರೇ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದಾರಫಲವಾದ ಯೇಸು ಧನ್ಯರು. ಸತ್ಯವಾದ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಆಮೆನ್. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಾಗಲಿ ಈಗಲೇ ಯಾವಾಗಲೂ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಜೋರಾದ ಚಪ್ಪಾಳೆ. ಈ ಚಪ್ಪಾಳೆ ಏನಕ್ಕೆ? ಈ ಚಪ್ಪಾಳೆ ಏನಕ್ಕೆ? ನಮ್ಮನ್ನು ಪವಿತ್ರಾತ್ಮರಡೆಗೆ ಕರೆದುಕೊಂಡು ಹೋಗಲು, ಪವಿತ್ರಾತ್ಮರ ಶಕ್ತಿಯಲ್ಲಿ ನಮ್ಮನ್ನು ತುಂಬಿಸಲು, ವಿಶ್ವಾಸ ಭರಿತವಾದಂಥ ಗೀತೆಯೊಂದಿಗೆ ಅಂದ ಹೋಲಿ ಸ್ಪಿರಿಟ್ ನನ್ನ ಒಳಗೆ ಬರಲಿಕ್ಕಾಗಿ ಸಹಾಯ ಮಾಡಿದಂಥ ಬ್ರದರ್ ಮರಿಯದಾಸರಿಗೆ ಈ ಚಪ್ಪಾಳೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕುಳಿತುಕೊಳ್ಳೋಣ. ಇಂದು ದೇವರು ನಮಗೆ ನೀಡಿರುವಂಥದ್ದು ಶುಭ ಸಂದೇಶವನ್ನು ಸಾರಲಿಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಡಿವೈನ್ ರೂಲ್ಸ್ ಏನಂದ್ರೆ ತುಂಬಾ ಸೌಂಡ್ ಮಾಡಬಾರ್ದು. ಯಾವುದು? ತುಂಬಾ ಸೌಂಡ್ ಮಾಡಬಾರ್ದು. ಯಾಕೆಂದ್ರೆ ಪಕ್ಕದಲ್ಲಿ ರೋಗಿಗಳಿದ್ದಾರೆ, ಪಕ್ಕದಲ್ಲಿ ಧ್ಯಾನ ನಡೀತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನಾವು ಸ್ಟೇಜಲ್ಲಿ ಎರಡು ಕಾಲು ನಿಲ್ಲದಿಲ್ಲ, ತೇಲ್ತಾ ಇರ್ತದೆ. ಭಯದಿಂದ, ಭಕ್ತಿಯಿಂದ ಆದ್ರೂ ಒಂದು ಸ್ವಲ್ಪ ಕಂಟ್ರೋಲ್ ಮೀರಿ ಏನ್ ಮಾಡ್ತೀವಿ? ನಾವು ಸ್ತುತಿ ಮಾಡ್ತೀವಿ. ನೀವು ಉಚ್ಚಸ್ವರದಿಂದ ನೀವು ಸ್ತುತಿ ಮಾಡಿದಾಗ ಪ್ರಾಬ್ಲಮ್ ಆಗಲ್ಲ. ನೀವು ನಿಮ್ಮ ಸ್ವರ ಎಷ್ಟಿದಷ್ಟು ಉಪಯೋಗಿಸಿ ಸ್ತುತಿ ಮಾಡುವಾಗ ಈ ಸೌಂಡ್ ಹೊರಗೆ ಹೋಗಲ್ಲ. ಏನಾದ್ರೂ ನಾವು ಇಬ್ಬರು ಸೇರಿ ಸ್ತುತಿ ಮಾಡಿದ್ರೆ ಏನಾಗ್ತದೆ? ಈ ಚಾವಣಿ ಎಲ್ಲ ಅಲ್ಲಾಡಿದ್ರೆ ಕಿತ್ಕೊಂಡು ಹಾಕ್ಬಿಡ್ತದೆ. ಅದಕ್ಕೆ ಸೌಂಡ್ ಲಿಮಿಟ್ ಆಗಿಟ್ಟು ಆದಷ್ಟು ಕಂಟ್ರೋಲ್ ಮಾಡಿ ನಾವು ದೇವರನ್ನ ಆರಾಧಿಸ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಇಂದು ಇಷ್ಟಪಟ್ಟು ಕಷ್ಟಪಟ್ಟು ಯಾರೋ ಕಳುಹಿಸಿ ಇಲ್ಲಿಗೆ ಬಂದಿದ್ದೀನಿ ಎಂಬುದಾಗಿ ನೀವು ಕೆಲವರು ಅರ್ಥ ಮಾಡಿಕೊಂಡಿರಬಹುದು. ಆದರೆ ದೇವರು ನಿಮ್ಮನ್ನು ತಾಯಿಯ ಗರ್ಭದಲ್ಲೇ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಆರಿಸಿಕೊಂಡಿದ್ದಾರ? ಹೌದು. ನಾನೆನ್ನೆ ನಿಮಗೆ ಹೇಳಿದಲ್ಲ ಮೊನ್ನೆ, ಯೆರೆಮೀಯನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ವಾಕ್ಯ 4ರಲ್ಲಿ ದೇವರು ಹೇಳ್ತಾರೆ, ನಮ್ಮನ್ನೆಲ್ಲರನ್ನು ದೇವರು ಏನ್ ಮಾಡಿದ್ದಾರೆ? ತಾಯಿಯ ಗರ್ಭದಲ್ಲೇ ನನ್ನನ್ನು ನೋಡಿದ್ದಾರೆ, ನನ್ನನ್ನು ಶುದ್ಧೀಕರಿಸಿದ್ದಾರೆ, ನನ್ನನ್ನು ಪರಿಶುದ್ಧಗೊಳಿಸಿದ್ದಾರೆ, ನನ್ನನ್ನು ಏನ್ ಮಾಡಿದ್ದಾರೆ? ಬಲಪಡಿಸಿದ್ದಾರೆ ತನ್ನ ಮಗನಾಗಿ ಮಗಳಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಪ್ರೀತಿ ಉಳ್ಳ ದೇವರು ಇಂದು ಅವರ ಕರೆಗೆ ಹೋಗೊಟ್ಟು ಕರೆದಿರೋದು ಮನುಷ್ಯರಾಗಿರ್ಬೋದು, ಆದರೆ ಇಲ್ಲಿಗೆ ಬರಲಿಕ್ಕೆ ದಾರಿ ತೋರಿಸಿದ್ದು ಪವಿತ್ರಾತ್ಮರು, ನಿಮ್ಮನ್ನು ನಡೆಸಿದ್ದು ಪರಿಶುದ್ಧಾತ್ಮರು,
ನಿಮ್ಮನ್ನು ಶಕ್ತಪಡಿಸಿದ ಪರಿಶುದ್ಧಾತ್ಮರು. ತಂದೆ ದೇವರ ಕರುಣೆ ನಿಮ್ಮ ಮೇಲೆ ಇದ್ದ ಕಾರಣ ಪ್ರಭು ಯೇಸು ಸ್ವಾಮಿಯ ಪ್ರಾಣವನ್ನು ನಿಮಗಾಗಿ ನನಗಾಗಿ ಅರ್ಪಿಸಿ ಅವರು ಸುರಿಸಿದಂತ ರಕ್ತದಲ್ಲಿ ನಮ್ಮನ್ನು ಶುದ್ಧೀಕರಿಸಿದ್ದಾರೆ. ನಾವು ಅನಾಥರಾಗಿರಬಾರ್ದು, ಸೋತು ಹೋಗಬಾರ್ದು, ಬಿದ್ದು ಹೋಗಬಾರ್ದು, ನರಕಕ್ಕೆ ಹೋಗಬಾರ್ದು ಎಂಬುದಾಗಿ ನಮ್ಮನ್ನು ಬಲಪಡಿಸಲಿಕ್ಕಾಗಿ ಒಂದು ಸಹಾಯಕನಾಗಿ ಕೊಟ್ಟಿದ್ದಾರೆ. ಯಾರು? ಅದು ಪರಿಶುದ್ಧಾತ್ಮರು. ನಾವು ನಾಳೆಯ ದಿನ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಳ್ಳಲಿಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೇವೆ. ಭಾನುವಾರದಿಂದ, ಪಾಪ ನಿವೇದನೆಯಿಂದ, ಸಂಸ್ಕಾರದಿಂದ, ದಿವ್ಯ ಬಲಿ ಪೂಜೆಯಿಂದ ಒಂದೊಂದು ಸಂಸ್ಕಾರವು ಈ ಶರೀರವನ್ನು ಶುದ್ಧ ಮಾಡಿ ಶುದ್ಧ ಮಾಡಿ ಶುದ್ಧ ಮಾಡಿ ಶುದ್ಧ ಮಾಡಿ ನಾಳೆ ನಿಮ್ಮೊಳಗೆ ವಾಸ ಮಾಡಲಿಕ್ಕಾಗಿ ಬರುತ್ತಿರುವಂತ ಆ ಪರಿಶುದ್ಧಾತ್ಮರನ್ನು ನಿಮಗೆ ಉಚಿತವಾಗಿ ಕೊಡಲಿಕ್ಕಾಗಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದೆ ಈ ಡಿವೈನ್ ಸೆಂಟರ್. ದೇವರ ದಯೆ ಮತ್ತು ಕರುಣೆ ನಿಮ್ಮ ಮೇಲೆ ಇದ್ದ ಕಾರಣ, ನಿಮ್ಮನ್ನು ದೇವರು ಪ್ರೀತಿಸಿದ ಕಾರಣ ಇಂದು ನಿಮ್ಮನ್ನು ಕರೆತಂದು ಒಂದೊಂದು ವಚನದಲ್ಲಿ ನಿಮ್ಮನ್ನು ದೇವರು ಆಶೀರ್ವದಿಸ್ತಾ ಇದ್ದಾರೆ. ಶುಭ ಸಂದೇಶ ನಾನು ಸಾರಬೇಕು. ಹೌದಲ್ವಾ? ಸಾರಬೇಕಾ? ಹೌದಾ? ಇಲ್ಲ ಬ್ರದರ್, ಇದು ಫಾದರ್ದು ಕರ್ತವ್ಯ, ಸಿಸ್ಟರ್ಸ್ದು ಕರ್ತವ್ಯ, ಆರಿಸಲ್ಪಟ್ಟಂತ ದೇವ ಬೋಧಕರ ಕರ್ತವ್ಯ, ನನ್ನ ಕರ್ತವ್ಯ. ನಾನು ಮತ್ತು ನನ್ನ ಕುಟುಂಬವು ಸುಖವಾಗಿ ಆರಾಮಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕಾಗಿ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಹೌದಾ? ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ದೇವರು ನಮ್ಮನ್ನು ಆರಿಸಿಕೊಂಡಿರುವಂತಹ ಮಗನಾಗಿ ಮಗಳಾಗಿ ಜೀವಿಸಲು ಹಾಗೂ ಯೇಸು ಯಾರು ಎಂಬುದಾಗಿ ತಿಳಿಯದಿರುವಂತಹ ವ್ಯಕ್ತಿಯನ್ನು ಯೇಸು ಕ್ರಿಸ್ತರು ಯಾರೆಂಬುದಾಗಿ ಬೋಧಿಸಲು, ಯೇಸು ಕ್ರಿಸ್ತರು ನನಗಾಗಿ ಏನು ಮಾಡಿದ್ದಾರೆ, ನನಗೆ ಯಾರಾಗಿದ್ದಾರೆ ಎಂಬುದಾಗಿ ನಾನು ಇತರರಿಗೆ ತಿಳಿಸಲಿಕ್ಕಾಗಿ ದೇವರು ಎಂದು ಆರಿಸಲ್ಪಟ್ಟಿರುವಂತ ಜನರೇ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ನೀವು? ಆರಿಸಲ್ಪಟ್ಟಂತ ಜನಾಂಗ. ನೀವು ಕ್ರೈಸ್ತರಾಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ನೀವು ಯಾರೇ ಆಗಿರ್ಬೋದು, ಆದರೆ ದೇವರು ನಿಮ್ಮನ್ನು ಅತಿಯಾಗಿ ಪ್ರೀತಿಸಿದ ಕಾರಣ ನಿಮ್ಮನ್ನು ಇಲ್ಲಿ ಆರಿಸಿಕೊಂಡು ಅವರ ಮಡಿಲಲ್ಲಿ, ಅವರ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟು, ಜಾಗವನ್ನು ಕೊಟ್ಟು, ಅವರ ತಿರು ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧೀಕರಿಸಿ, ಇಗೋ ಇಂದು ನಿಮ್ಮನ್ನು ಇಲ್ಲಿ ಬಲಪಡಿಸಲಿಕ್ಕಾಗಿ ಶುದ್ಧ ಮಾಡಿ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಲೆಲೂಯಾ. ನಾವು ದಿವ್ಯ ಬಲಿ ಪೂಜೆಯಲ್ಲಿ ಒಂದು ವಿಶ್ವಾಸದ ಸಂಗ್ರಹಣೆ ಮಾಡ್ತೀವಿ. ಪ್ರಾರ್ಥನೆ. ಹೌದಾ? ಏನಂತ ಮಾಡ್ತೀವಿ? ಹಾಡು ಹೇಳೋಣ. ಯೇಸುವಿನ ಮರಣವನ್ನು ಸಾರುತ್ತದೆ. ಈ ಹಾಡು ಎಲ್ಲರಿಗೂ ಗೊತ್ತಾ? ಎಲ್ಲರಿಗೂ ಗೊತ್ತಾ? ಗೊತ್ತಾ? ಓಕೆ, ಹಾಡೋಣ. ಸ್ಟಾರ್ಟ್ ಮಾಡೋಣ. ಯೇಸುವಿನ ಎಷ್ಟು ಮಧುರವಾಗಿ ನೀವು ಹಾಡ್ತಾ ಇದ್ದೀರ. ಹೌದಲ್ವಾ? ಎಷ್ಟು ಒಳ್ಳೆ ಸ್ವರ. ನಮ್ದು ಆ ಸ್ವರ ಇಲ್ಲ, ನಿಮ್ದು ಒಳ್ಳೆ ಸ್ವರ. ಎಷ್ಟು ಭಕ್ತಿಯಿಂದ ಹಾಡ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ, ಯಾರೆಲ್ಲ ಹೋಗಿ ಶುಭ ಸಂದೇಶ ಸಾರಿದ್ರ ಅವರೆಲ್ಲ ಕೈಗಳನ್ನು ಮೇಲೆ ಮಾಡಿ. ಈ ಹಾಡು ಹಾಡಿದವರು, ಬಲಿ ಪೂಜೆಯಲ್ಲಿ ವಾಗ್ದಾನ ಮಾಡಿದವರು, ಯೇಸುವಿನ ಮರಣವನ್ನು, ಪುನರುತ್ಥಾನವನ್ನು ಹಾಗೂ ಯೇಸುವಿನ ಬರವಣಿಗೆಗಾಗಿ ಕಾಯ್ತಿರುವವರು, ಯಾರೆಲ್ಲ ಶುಭ ಸಂದೇಶವನ್ನು ಈ ವಿಶ್ವಾಸದ ಸಂಘಟನೆಯನ್ನು ಮಾಡಿ ದೇವರಿಗೆ, ಯೇಸುವಿಗೆ, ಪವಿತ್ರಾತ್ಮರಿಗೆ ವಾಗ್ದಾನ ಮಾಡಿ ದಿವ್ಯ ಬಲಿ ಪೂಜೆಯಲ್ಲಿ ಯೇಸುವನ್ನು ಸ್ವೀಕರಿಸಿ ಈ ಹಾಡಿದಂತೆ ಮಾಡಿದಂತೆ ಸ್ವೀಕರಿಸಿದಂತೆ ಯಾರೆಲ್ಲ ಹೋಗಿ ಶುಭ ಸಂದೇಶ ಸಾರಿದರ ಕರಗಳನ್ನು ಮೇಲೆ ಮಾಡಿ. ಒಂದು, ಎರಡು, 140 ಜನರಲ್ಲಿ 2 ಜನ ಮಾತ್ರ ವಾಗ್ದಾನ ಮಾಡಿ ಶುಭ ಸಂದೇಶವನ್ನು ಸಾರಿದರು. ಇಬ್ಬರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬ್ಯಾಟರಿ ಡೌನ್ ಆಗೋಯ್ತಾ? ದ ಹೋಲಿ ಸ್ಪಿರಿಟ್ಲಿ ಹುಮ್ಮಸ್ಸಾಗಿ ತುಂಬಿದಂತ ಎನರ್ಜಿ ಬ್ಯಾಟರಿ ಡೌನ್ ಆಯ್ತಾ? ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ.
ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ಒಲವಿನ ಸಹೋದರ ಸಹೋದರರೇ, ಪ್ರತಿ ದಿನ ದಿವ್ಯ ಬಲಿಪೂಜೆಯಲ್ಲಿ ಇದು ಒಂದು ಬಾಯಾಟ ಆಗಿ ನಾನು ಯೇಸುವಿಗೆ ಈ ಬಲಿಪೀಠದಿಂದ ನನ್ನ ದೇವರಿಗೆ ನಾನು ವಾಗ್ದಾನ ಮಾಡ್ತಾ ಇದ್ದೀನಿ. ದೇವರೇ, ನಿಮ್ಮ ಮರಣವನ್ನು ಸಾರುತ್ತೇನೆ. ದೇವರೇ, ನಿಮ್ಮ ಪುನರುತ್ಥಾನವನ್ನು ಸಾರುತ್ತೇನೆ. ದೇವರೇ, ನೀವು ಮರಳಿ ಬರ್ತೀರಾವುದಾಗಿ ನನ್ನ ಜನರಿಗೆ ಹೇಳ್ತಾ ಇದ್ದೀನಿ ಎಂಬುದಾಗಿ ದಿವ್ಯ ಬಲಿಪೂಜೆಯಲ್ಲಿ ಯೇಸುವನ್ನು ಸ್ವೀಕರಿಸಿದ ನಾವು ಶುಭ ಸಂದೇಶವನ್ನು ಸಾರ್ತೀವಿ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದೀವಿ. ಆದರೆ ನಾವು ಆ ವಾಗ್ದಾನ ಮಾಡಿದ ಹಾಗೆ ನಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಕೆಲವರಿಗೆ ದೇವರ ವಾಕ್ಯವನ್ನು ಕೇಳಿ ಧ್ಯಾನ ಕೂಟದಲ್ಲಿ ಭಾಗವಹಿಸಿ 10 ವರ್ಷ, 5 ವರ್ಷ, 2 ವರ್ಷ, 3 ವರ್ಷ, 15 ವರ್ಷದಕ್ಕೆ ಇಲ್ಲಿ ಬಂದಿರುವಂತ ವ್ಯಕ್ತಿಗಳು ಇಲ್ಲಿದ್ದಾರೆ. ಆದರೆ ವ್ಯಕ್ತಿಗಳು ಬಂದಿರುವಂತದ್ದು ಒಂದೇ ಒಂದು ಉದ್ದೇಶ, ದೇವರೇ ನನಗೆ ಒಳ್ಳೆದಾಗಬೇಕು, ನನಗೆ ಸಹಾಯ ಆಗಬೇಕು, ನನ್ನ ಕುಟುಂಬ ಚೆನ್ನಾಗಾಗಬೇಕು, ಮನೆ ಕಟ್ಟಬೇಕು, ಮಗುವನ್ನು ಓದಿಸ್ಬೇಕು, ಮಗುವನ್ನು ಬೆಳೆಸಬೇಕು, ನನಗೆ ಮಗು ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಓಕೆ. ಅವ್ರು ನನ್ನ ಡ್ಯಾಡಿ, ನನ್ನ ಅಪ್ಪ, ನನ್ನ ಅಮ್ಮ ಕೇಳುವುದು ಓಕೆ, ಪ್ರಾರ್ಥಿಸುವುದು ಓಕೆ, ಎಲ್ಲ ಪ್ರಾರ್ಥಿಸಿ ಬೇಡಿದ್ದನ್ನು ನಾನು ಪಡೆದುಕೊಂಡು ಯೇಸುವಿನ ಪುನರುತ್ಥಾನವನ್ನು ಮರೆತು ಬಿಟ್ಟು, ಯೇಸು ಜನನವನ್ನು ಮರೆತು ಬಿಟ್ಟು, ಯೇಸು ನನಗಾಗಿ ಜೀವ ಕೊಟ್ಟಿದ್ದಾರೆ ಎಂದು ಮರೆತು ಬಿಟ್ಟು, ಯೇಸು ಯಾರೆಂಬುದಾಗಿ ಅನ್ಯ ಜನರಿಗೆ ಹೇಳಲಿಕ್ಕೆ ಸಾಧ್ಯವಾಗದೆ ಭಯಭ್ರಾಂತನಾಗಿ, ಅಂಜಿಕೆಯಾಗಿ, ನಾಚಿಕೆಯಾಗಿ ನಾನು ಯೇಸುವಿನ ಬಗ್ಗೆ ಹೋಗಿ ಶುಭ ಸಂದೇಶವನ್ನು ಸಾರಲಿಕ್ಕೆ ನನಗೆ ಸಾಧ್ಯವಾಗಿಲ್ಲ. ಆದರೆ ಯೇಸು ಯಾರು ನನಗೆ ಗೊತ್ತು, ಅವರು ಎಂತವರು ಅಂತ ಗೊತ್ತು, ಅವರ ಶಕ್ತಿ ಅಂತ ಗೊತ್ತು, ಅವರ ಮಕ್ಕಳು ನಾವು ಏನು ನಮಗೆ ಗೊತ್ತು. ಆದರೆ ನಮ್ಮಲ್ಲಿ ಒಂದು ಭಯ, ಒಂದು ನಾಚಿಕೆ. ನಾವು ರೋಮನ್ ಕ್ಯಾಥಲಿಕ್ ಹೋಗಿ ಯಾರಿಗೂ ಶುಭ ಸಂದೇಶವನ್ನು ಸಾರಬಾರದು. ನಾವು ಮಾತ್ರ, ನನ್ನ ಕುಟುಂಬ ಮಾತ್ರ ನನ್ನ ಶುಭ ಸಂದೇಶವನ್ನು ಸಾರಬೇಕು. CSS ಸಭೆಯವರು, ಪ್ರೊಟೆಸ್ಟೆಂಟ್ ಸಭೆಯವರು, ಆ ಸಭೆ, ಈ ಸಭೆ, ಈ ಎಲ್ಲ ಸಭೆಯವರು ಏನ್ ಮಾಡಬೇಕು, ಮನೆ ಮನೆಗೆ ಹೋಗಿ ಡೋರನ್ನು ತಟ್ಟಬೇಕು. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಯೇಸು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ, ನೀವು ನಮ್ಮ ಸಭೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಕೊಠಡಿಗೆ ಬನ್ನಿ, ನಾವು ನಿಜವಾದ ದೇವರು ನಿಮಗೆ ತೋರಿಸಿಕೊಡ್ತೇವೆ, ಈಗ ಯೇಸು ಬರ್ತಾ ಇದ್ದಾರೆ ಎಂಬುದಾಗಿ ಶುಭ ಸಂದೇಶವನ್ನು ಸಾಕ್ತಾ ಇರೋದು ಯಾರು? ಯಾರು ಪ್ರಿಯರೇ? ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಜನಿಸಿ ಯೇಸು ಕ್ರಿಸ್ತನನ್ನು ಅರ್ಥಕೊಂಡು ಅನೇಕ ಜಾಗಗಳಿಗೆ, ಅನೇಕ ಪ್ರದೇಶಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಮಹತ್ವವಾದಂತ ಈ ದಿವ್ಯ ಬಲಿಪೂಜೆಯಲ್ಲಿ ಯೇಸು ಸ್ವಾಮಿ ಸದಾ ನನಗಾಗಿ ನಿಮಗಾಗಿ ಪ್ರಾಣವನ್ನು ಅರ್ಪಿಸಿ ನಿಮಗೆ ಕೊಡುವಂತ ಆ ಭೋಜನ, ಯೇಸುವಿನ ಶರೀರವನ್ನು ಪೂಜಿಸಿದ ನಾನು, ದೇವರಿಗೆ ವಾಗ್ದಾನ ಮಾಡಿದ ನಾನು ಏನ್ ಮಾಡ್ತಾ ಇದ್ದೇನೆ? ಶುಭ ಸಂದೇಶ ಸಾರ್ತೀನಿ ಅಂತ ಹೇಳ್ತಾ ಇದ್ದೇನೆ. ಚರ್ಚಿನ ಹೊರಗೆ ಹೋಗಿ ಅದನ್ನು ಮರೆತು ಒಬ್ಬರಿಗೆ ಟ್ಯಾಂಕ್ಸ್ ಹೇಳೋದಿಲ್ಲ, ಒಬ್ಬರಿಗೆ ಸ್ತೋತ್ರ ಹೇಳೋದಿಲ್ಲ, ಒಬ್ಬರಿಗೆ ಒಳ್ಳೇದು ಮಾಡೋದಿಲ್ಲ, ಒಬ್ಬರಿಗೆ ಒಳ್ಳೆದಾಗಿ ಯೋಚನೆ ಮಾಡೋದಿಲ್ಲ. ಇವರು ಯೇಸು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಯಾರಿಗೂ ಹೇಳೋದಿಲ್ಲ. ಪ್ರಿಯರೇ, ಅಲ್ಲಿ ಧ್ಯಾನ ನಡೀತಾ ಇದೆ, ಇಲ್ಲಿ ಧ್ಯಾನ ನಡೀತಾ ಹೋಗಿ ಎಂಬುದಾಗಿ ನೀವು ಹೇಳುವುದಿಲ್ಲ. ನೀವು ಆಯ್ತು, ನಿಮ್ಮ ಮನೆ ಆಯ್ತು, ನಿಮ್ಮ ಚರ್ಚ್ ಆಯ್ತು, ನಿಮ್ಮ ಕುಟುಂಬ ಆಯ್ತು, ನಿಮ್ಮ ಕಾಂಪೌಂಡ್ ಆಯ್ತು, ಅಷ್ಟೇ ನನ್ನ ಫ್ಯಾಮಿಲಿ ಆಯ್ತು, ನಂದೇ 108 ಭಾರ. ಇದರಲ್ಲಿ ಯೇಸುವಿನ ಮರಣವನ್ನು, ಪುನರುತ್ಥಾನವನ್ನು ನಾನು ಹೇಗೆ ಹೋಗಿ ಸಾರಲಿ? ಹೇಗೆ ಹೋಗಿ ಯೇಸುವಿನ ಬಗ್ಗೆ ನಾನು ಹೇಳಲಿ? ಈಗ ಒಂದು ಕಟ್ಟಡ ಬಂದಿದೆ ಗವರ್ಮೆಂಟ್ ಇಂದ, ಕನ್ವೆನ್ಷನ್ ಮಾಡಿದ್ರೆ ಏನ್ ಮಾಡ್ತಾರೆ? ಜೈಲ್, ಫಾದರ್ ಆಗ್ಲಿ, ಬ್ರದರ್ಸ್ ಆಗ್ಲಿ, ಯಾರಾಗ್ಲಿ. ಆದ್ರೆ ಬಿಟ್ಟಿದಾರ ಮಾಡೋದ? ಯಾರಾದ್ರೂ ಬಿಟ್ಟಿದ್ದಾರ? ಮಾಡೋರು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ? ರೂಲ್ಸ್, ರೆಗ್ಯುಲೇಷನ್ಸ್, ಇನ್ಸ್ಪೆಕ್ಟರ್, ಜೈಲ್. ಅದಕ್ಕೂ ಮುಂಚೆ ಫ್ರೀ ಆಗಿದ್ದು, ಆಗ್ಲೂ ಮಾಡಲಿಲ್ಲ. ಈಗೇನಾದ್ರು ಹೇಳಿದ್ರೆ ರೂಲ್ಸ್ ಆಗಲ್ಲ, ಮಾಡಕ್ಕೆ ಆಗಲ್ಲ. ಯಾಕೆ? ಜೈಲಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಜೈಲಿಗೆ ಹೋಗ್ಬೇಕು. ಪ್ರೇಷಿತರು 12 ಜನ ಪ್ರೇಷಿತರನ್ನು ಯೇಸು ಸ್ವಾಮಿ ಆರಿಸಿಕೊಂಡು ಪವಿತ್ರಾತ್ಮರಲ್ಲಿ ತುಂಬಲಿಕ್ಕಾಗಿ ಅವರನ್ನು ವೆಯ್ಟ್ ಮಾಡಿಸಿ, ತಾಯಿ ಮಾತೆಯ ಮಡಿಲಲ್ಲಿ ಆಕೆ ಎಲ್ಲರನ್ನು ಒಂದು ಗುಡಾರದಲ್ಲಿ ಸೇರಿಸಿ, ಮೇನ್ ಚಾವಣಿಯಲ್ಲಿ ಅವರು ಭಯಭ್ರಾಂತರಾಗಿ ಕಿಟಕಿ ಬಾಗಿಲಿಗೆಲ್ಲವನ್ನು ಹಚ್ಚಿಕೊಂಡು ಭಯದಿಂದ ಕುಳಿತುಕೊಂಡಿದ್ರು. ಯೇಸು ಹೇಳಿದ್ದಾರೆ, ಈಗೋ ನಿಮಗೆ ಒಬ್ಬ ಸಹಾಯಕನನ್ನು ಕೊಡ್ತೇನೆ, ಆ ಸಹಾಯಕನು ಬರುವಾಗ ನೀವು ಶಕ್ತಿಯುತರಾಗಲಿರಿ ಎಂಬುದಾಗಿ ನೀವು ಕಾದು ಕುಳಿತಿರಿ. ನಾನು ಹೋಗಿ ತಂದೆಯ ಬಳಿಗೆ ಹೋಗಿ ನಿಮಗೆ ಪವಿತ್ರಾತ್ಮರನ್ನು ಕಳಿಸ್ತೀನಿ ಎಂದರು. ಅವರು ಹೋದ್ರು, ಪವಿತ್ರಾತ್ಮರನ್ನು ಕಳಿಸಿದ್ರು. ಪ್ರೇಷಿತರು ಬಲವಂತರು. ಈಗೋ ಕೇರಳದ ಭಾಗಕ್ಕೂ ತಮಿಳುನಾಡಿನ ಭಾಗದಲ್ಲೂ ಯಾರು ಬಂದ್ರು? ಸಂತ ಥಾಮಸರು ಬಂದು ಇಲ್ಲಿದ್ದಂತ ಜನರನ್ನು ದೇವರ ಮಗನಾಗಿ, ಮಗಳಾಗಿ ಮಾರ್ಪಡಿಸಿ ಇವತ್ತು ಗೂಗಲ್ ಅಲ್ಲಿ ದೇವರ ನಾಡು ಎಂಬುದಾಗಿ ನಾವು ಟೈಪ್ ಮಾಡಿದ್ರೆ ಬರುವಂತದ್ದು ಕೇರಳ, ಜೆರುಸಲೇಮ್ ಅಲ್ಲ. ಯೇಸು ಜನಿಸಿದ ಊರಲ್ಲ. ಯಾವುದು ದೇವರ ನಾಡು? ನಾವೆಲ್ಲರೂ ಪ್ರವಾಸಕ್ಕೆ ಜೆರುಸಲೇಮಿಗೆ ಹೋಗ್ತೇವೆ. ಅಲ್ಲಿ ಬ್ರದರ್ ಒಬ್ರು ಹೋಗೋದವ್ರು ಇದ್ದಾರೆ, ನಾನು ಇದ್ದೀನಿ. ಜೆರುಸಲೇಮ್ ಹೋಗಿ ಬಂದಿವಿ, ದೇವರ ನಾಡಿಗೆ ಹೋಗ್ಬೋದು. ಏನಾದ್ರು ಬದಲಾವಣೆ ಆಯ್ತಾ?
ನನ್ನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ನಾನೇನಾದ್ರೂ ಸ್ವರ್ಗಕ್ಕೆ ಏರ್ಬಿಟ್ಟ? ಇಲ್ಲ. ಯೇಸುವಿನ ಜಾಗವನ್ನು ನೋಡಿದೆ, ಯೇಸುವಿನ ಮನೆ ನೋಡಿದೆ, ಯೇಸುವಿನ ಹುಟ್ಟಿದ ಜಾಗ ನೋಡಿದೆ, ಯೇಸು ಸ್ವಾಮಿ ಪುನರುತ್ಥಾನ ಆಗಿದ ಜಾಗವನ್ನು ನೋಡಿದೆ. ಆದ್ರೆ ನನ್ನಲ್ಲಿ ವಿಶ್ವಾಸ ಇಲ್ಲ, ಯೇಸು ಇಲ್ಲ, ಏನು ಇಲ್ಲ ಅಂತಿದ್ರೆ ನಾನು ಎಲ್ಲಿಗೆ ಹೋಗಿ ಬಂದರೂ ಕೂಡ ಪ್ರಯೋಜನ ಇಲ್ಲ. ಅನೇಕ ಜನರು ದೇವರು ಯಾರೆಂಬುದಾಗಿ ಅರಿತುಕೊಳ್ಳದೆ, ಗೊತ್ತಿಲ್ಲದೆ ಎಷ್ಟೋ ಸಾವಿರ ಲಕ್ಷಾಂತರ ಜನರು ಮರಣ ಹೊಂದುತ್ತಾ ಇದ್ದಾರೆ. ಅವರೆಲ್ಲರ ಸಾವಿಗೆ ಕಾರಣಕರ್ತರಾದವರು ಯಾರು ಗೊತ್ತಾ? ಪ್ರತಿ ದಿನ ದಿವ್ಯ ಬಲಿ ಪೂಜೆಲೆ ಯೇಸುವೆ ನಾನು ಸಾರ್ತೇನೆ, ಯೇಸುವೆ ನಿಮ್ಮ ಬಗ್ಗೆ ಮಾತನಾಡ್ತೇನೆ ಅವನು ಹೇಳಿ ಸುಳ್ಳು ವಾಗ್ದಾನವನ್ನು ಹೇಳಿ ಯೇಸುವಿಗೆ ಮೋಸ ಮಾಡಿ ನಾವು ಹೋಗ್ತೇವೆ. ಒಬ್ಬರಿಗೂ ಸಹ ಯೇಸುವಿನನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ ಹೇಳೋದಿಲ್ಲ. ಎಷ್ಟು ಜನರ ಕೈಯಲ್ಲಿ ಮೊಬೈಲ್ ಇದೆ? ಎಷ್ಟು ಜನರ ಕೈಯಲ್ಲಿ ಮೊಬೈಲ್ ಕೈ ಮೇಲೆ ಮಾಡಿ? ಮೊಬೈಲ್ ಇರೋರು, ಯೂಸ್ ಮಾಡ್ತಿರೋರು, ಈಗ ತಂದಿಲ್ದಿರೋ ಪರವಾಗಿಲ್ಲ, ಯೂಸ್ ಮಾಡ್ತಿರೋ ಕೈಗಳು ಬೇರೆ. ಯಾರೆಲ್ಲ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ? 95% ಯೂಸ್ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸ್ವರ ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ? ನಿಮ್ಮ ಮೊಬೈಲಿಗೆ ಒಂದು ಪೋಸ್ಟರ್ ಬರ್ತದೆ, ಇಲ್ಲಿ ಧ್ಯಾನ ಇದೆ, ದೇವರ ವಾಕ್ಯ, ಜೀವವುಳ್ಳ ವಾಕ್ಯ, ನಿನ್ನನ್ನು ಬಿಡುಗಡೆ ಮಾಡುವಂತ ವಾಕ್ಯ. ನಿಮ್ಮ ವಾಟ್ಸಪ್ಗೆ ಬರ್ತದ? ಬಂದವ್ರು ಏನ್ ಮಾಡ್ತೀರಾ? ವಾಟ್ಸಪ್ ಬಂತು ದೇವರ ವಾಕ್ಯ, ಟಕ್ಕಂತ ಏನ್ ಮಾಡ್ತೀರಾ? ನಿಮ್ಮ ವಾಟ್ಸಪ್ ಸ್ಟೇಟಸ್ ಇದೆಯಲ್ಲ, ಹಾಕೋ ರಿಸನ್ ಕೈ ಬೇರೆ ಮಾಡಿ. 2, 3, 4, 5, 6, 7, 8, 10, 11 ಜನ ಮಾತ್ರ. 140 ಜನರಲ್ಲಿ ಯೇಸುವಿನ ವಾಕ್ಯವನ್ನು ಸಾರಲಿಕ್ಕೆ ಸಾಧ್ಯವಿಲ್ಲ. ಅಟ್ಲೀಸ್ಟ್ ನನ್ನ ಮೊಬೈಲ್ ಸ್ಟೇಟಸ್ ಅಲ್ಲಿ ದೇವರ ವಾಕ್ಯ, ಜೀವಗಳ ವಾಕ್ಯವನ್ನ ನಾನು ಸಾರಲಿಕ್ಕೆ, ಅನೇಕರಿಗೆ ಪ್ರೇರಣೆ ಆಗಲಿ ಅಂತ ಹೇಳಿ ವಾಟ್ಸಪ್ ಅಲ್ಲಿ ನಾನು ಹಾಕ್ತೀನಿ. ಹಾಕೋರಷ್ಟು ಜನ? 11, 12 ಜನ. ನಿಮ್ಮಲ್ಲಿ ಒಂದು ಪ್ರಶ್ನೆ, ಈ ವಾಕ್ಯವನ್ನು ನೀವು ಸ್ಟೇಟಸ್ ಅಲ್ಲಿ ಹಾಕೋದಕ್ಕೆ ಮುಂಚೆ ಆ ವಾಕ್ಯವನ್ನು ಓದಿ ಹಾಕುವರೆಷ್ಟು ಜನ? ಯಾರು ಹೇಳಿದ್ರು? ನೀವು. ಪಾಪ ಇಷ್ಟೊಂದು ಜನ ಇದಾರಲ್ಲ ಇಲ್ಲಿ, ನೀವು ನೀತಿವಂತರು, ಪುಣ್ಯವಂತರು, ಸತ್ಯವಂತರು. ಪಾಪ ಅವರು ವಾಟ್ಸಪ್ ಅಲ್ಲಿ ಬಂದ ತಕ್ಷಣ ಜೀಸಸ್ ಇದ್ದಾರೆ, ವಾಕ್ಯ ಏನ ಟಕ್ ಅಂತ ಹೇಳ್ಬಿಟ್ಟು ಸ್ಟೇಟಸ್ಗೆ ಹಾಕ್ಬಿಡೋದು. ಓದಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ, ಅದು ಏನು ಜೀವಗಳ ವಾಕ್ಯ, ಯೇಸುವಿನ ವಾಕ್ಯ ಅರ್ಥ ಮಾಡ್ಕೊಳ್ಳಿಲ್ಲ. ಜಸ್ಟ್ ಪೋಸ್ಟರ್ ನೋಡಿದೆ, ತಗೊಂಡೆ, ಟಿಕ್ ಅಂತ ಕಳಿಸ್ದೆ, ಹೋಗ್ಬಿಡ್ತು. ಡೈಲಿ ಫಾದರ್ ಕಳಿಸ್ತಾರೆ, ಡಿಸೈನ್ ಮಾಡ್ತಾರೆ, ಒಂದೊಂದು ಮಿನಿಸ್ಟ್ರಿ, ವೈಟ್ ಹೌಸ್ ತಂಡ, ಈ ತಂಡ ಅಂತ ಹೇಳಿ ಬ್ರ್ಯಾಂಡ್ ಮಾಡ್ತಾರೆ, ವಾಕ್ಯವನ್ನು ಕೊಡ್ತಾರೆ, ನಮಗೆ ಕಳಿಸ್ತಾರೆ. ನಾವು ಅದನ್ನ ಓದಿಲ್ಲ, ಮುಂಜಾನೆ ಬರುತ್ತೆ, ಟಕ್ 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 ಎಲ್ಲ 10 ಜನಕ್ಕೆ ಸೆಟ್ ಮಾಡ್ತೀವಿ. ಆ 10 ಜನ ನಮ್ಮ ಬ್ರದರ್ ಕಳಿಸ್, ಓದಿಲ್ಲ, ಟಕ್ 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 ಸ್ಟೇಟಸ್. ಎಲ್ಲರ ಸ್ಟೇಟಸ್ ಅಲ್ಲಿ ದೇವರ ವಾಕ್ಯ ಇದೆ, ಅಲ್ಲಿ ಯಾರು ಓದುದಿಲ್ಲ. ಒಪ್ಕೊಳ್ತೀರಾ? ಸೌಂಡ್ ಬರ್ಬೋದು. ಒಪ್ಕೋತೀರಾ? ಹೌದನ್ ಜೋರಾಗಿ ಹೇಳಿ. ಹೌದಾ? ಮತ್ತೆ ಹೇಳಿ ಪ್ರಿಯರೇ, ಇಷ್ಟು ಸಣ್ಣ ಕೆಲಸ, ಒಂದು ವಾಕ್ಯ ಬರುತ್ತೆ, ಆ ವಾಕ್ಯವನ್ನ ಓದಿ ನಾನು ಇತರರಿಗೆ ಓದಿ ಕಳಿಸಿದ್ರೆ ಅದನ್ನು ನೋಡಿ ಓದುವವರಿಗೆ ಆಶೀರ್ವಾದ, ಬಿಡುಗಡೆ. ಇಲ್ಲಿ ಧ್ಯಾನ ಇದೆ ಅಂತ ಒಂದು ಪೋಸ್ಟರ್ ಕಳಿಸ್ತೀನಿ, ಅದನ್ನು ಓದಿ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿ, ಅವರು ಓದಿದ್ರೆ ಅದು ಒಂದು ಶುಭ ಸಂದೇಶ. ನಿಮ್ ಕೈಲಿ ಮನೆಗೆ ಹೋಗ್ಲಿಕ್ಕೆ ಆಗ ಗೊತ್ತು ನಾವು ಸೋಂಬೇರಿಗಳು ಅಂತ. ಯಾರಿಗೆ? ದೇವರಿಗೆ ಗೊತ್ತು ನಾವು ಸೋಂಬೇರಿಗಳು. ಕೈ ಇದೆ, ಕಾಲಿದೆ, ಕಿವಿ ಇದೆ, ಮೂಗಿದೆ, ಕಾರಿದೆ, ಬಂಗ್ಲೆ ಇದೆ, ಸ್ಕೂಟರ್ ಇದೆ. ಯಾರ ಸೈಕಲ್ ಇದೆಯಾ? ಇವತ್ತು ಒಂದೊಂದು ಮನೆಗೆ 4 ಸ್ಕೂಟರ್, 2 ಕಾರು, 3 ಕಾರ್ ಇದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಸೀರಿಯಸ್ ಆಗಬೇಡಿ. ಈ ವಾಕ್ಯ ಜೀವನದ ವಾಕ್ಯ, ನಿಮ್ಮನ್ನು ಬಲಪಡಿಸುವಂತ ವಾಕ್ಯ. ಸೀರಿಯಸ್ ಆಗಬೇಡಿ, ಭಯ ಪಡಬೇಡಿ. ಅಯ್ಯಯ್ಯೋ ಏನ್ ಮಾಡ್ಬಿಟ್ಟೆ, ಕನ್ಫ್ಯೂಷನ್ ಮಾಡೋಣ, ನಮ್ಮ ಊರಿಗೆ ಹೋಗಿ ಮತ್ತೆ ಕನ್ಫ್ಯೂಷನ್ ಮಾಡೋಣ. ಡೋಂಟ್ ವರಿ, ಫಾದರ್ ಕೇಳಿ, ಫಾದರ್ ಚಿಕ್ಕ ಕನ್ಫ್ಯೂಷನ್ ನಾನು ಮಾಡಬೇಕು, ಮಾಡಿ. ಸುಳ್ಳು ಹೇಳಿದೀನಿ ಫಾದರ್, ಶುಭ ಸಂದೇಶ ಸಾರ್ತಿಂದ ಸುಳ್ಳು ಹೇಳಿದೀನಿ, ಕನ್ಫ್ಯೂಷನ್ ಮಾಡಬೇಕು, ಮಾಡಿ. ಮೈಸೂರಿಗೆ ಹೋಗಿ, ನಿಮ್ಮೂರಿಗೆ, ಬೆಂಗಳೂರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ಯಾವ ಊರಿಂದ ಬಂದು ಎಲ್ಲ ಊರಿಗೆ ಹೋಗಿ ಪಾಪ ನಿವೇದನೆ ಮಾಡಿ. ಇನ್ನು ಮುಂದೆಯಾದರೂ ದಿನಕ್ಕೆ ಒಬ್ಬರಿಗಾದರೂ ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಯೇಸು ನಿನಗಾಗಿ ಜೀವ ಕೊಟ್ಟಿದ್ದಾರೆ, ನಿನಗಾಗಿ ತನ್ನ ಪ್ರಾಣ ಕೊಟ್ಟಿದ್ದಾರೆ, ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಸಾಕು. ಬೈಬಲ್ ತಗೊಂಡು ಅವ್ರ ಮನೆಗೆ ಹೋಗಿ ಓಪನ್ ಮಾಡಿ ಅಂತ ಏನು ಮಾಡಕ್ ಬೇಡ. ಅಟ್ಲೀಸ್ಟ್ ಯೇಸು ನಿನ್ನ ಪ್ರೀತಿಸ್ತಾ ಇದ್ದಾರೆ,
ಒಂದು ವ್ಯಕ್ತಿ ದುಃಖದಲ್ಲಿದ್ದಾನೆ, ಯೇಸು ನಿನ್ನ ಪ್ರೀತಿಸ್ತಾ ಇದ್ದಾರೆ, ನಿನ್ನ ಕಣ್ಣನ್ನು ಒರೆಸ್ತಾರೆ, ನಿನ್ನ ಕಣ್ಣೀರು ಅವರಿಗೆ ಗೊತ್ತಿದೆ, ಅವರ ಬೋಧನೆಯಲ್ಲಿ ನಿನ್ನ ಕಣ್ಣೀರಿದೆ, ಅವರು ಶೇಖರಿಸಿಕೊಂಡಿದ್ದಾರೆ, ನೀನು ಭಯಪಡಬೇಡ, ಯೇಸುವನ್ನು ನೀನು ಪ್ರೀತಿಸು, ನೀನು ವಿಶ್ವಾಸಿಸು. ಇಷ್ಟು ಹೇಳಿದ್ರೆ ಸಾಕಿದ್ದು ನಿಮ್ಮ ಬಾಯಿಂದ ಬರುವಂಥದ್ದು ಒಂದು ಜೀವಜಲ, ಜೀವನ ಶಕ್ತಿ, ವಾಕ್ಯದ ಶಕ್ತಿ ಆಗಿದೆ. ಪ್ರೀತಿಯ ಹೊರಗಿನ ಸಹೋದರ ಸಹೋದರರೇ, ನಾನು ಹುಟ್ಟಿದ್ದು ಮೈಸೂರಲ್ಲಿ. ಎಲ್ಲಿ ಹುಟ್ಟಿದ್ದು? ಮೈಸೂರಲ್ಲಿ. ಬೆಳೆದಿದ್ದು ಮೈಸೂರಲ್ಲಿ. ತಂದೆ ಇರೋದು ಕೂರ್ಗಲ್ಲಿ. ಎಲ್ಲಿ? ಕೂರ್ಗಲ್ಲಿ. ತಾತ ಯಾವ ಜಾತಿ ಅಂತ ನನಗೆ ಗೊತ್ತೇ ಇಲ್ಲ. ನನ್ನ ತಾತ ಇದ್ದಲ್ಲ, ಯಾವ ಜಾತಿ ಯಾವ ಕ್ಯಾಸ್ಟ್ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿದ್ಯಾ? ನಿಮ್ಮ ತಾತ ಗೊತ್ತಿದ್ಯಾ? ಎಲ್ಲರಿಗೂ ಗೊತ್ತಿದ್ಯಾ? ಎಷ್ಟು ತಲೆಮಾರು ಗೊತ್ತಿದೆ? 1 2 3 2 ಗೊತ್ತಿದ್ರೆ ಗೊತ್ತಿರ್ತದೆ, 3 ಇಲ್ಲವೇ ಇಲ್ಲ. ಎಷ್ಟು? ನನ್ನ ತಾತನ ಹೆಸರು ಚಿನ್ನಪ್ಪ ಅಂತೇಳಿ. ಯಾರ ಹೆಸರು? ನನ್ನ ತಾತನ ಹೆಸರು ಚಿನ್ನಪ್ಪ ಅಂತೇಳಿ. ಅವರೊಬ್ಬರ ಹೆಸರು ನನಗೆ ಗೊತ್ತಿಲ್ಲ. ಅವರು ದೊಡ್ಡ ಮಾಟ ಮಂತ್ರ ಮಾಡುವಂತ ದೊಡ್ಡ ಫ್ಯಾಮಿಲಿ, ಕೊಡಗಲ್ಲಿ ಮತ್ತೆ ಅರ್ಕಲ್ಗೂಡು, ಹಾಸನ ಪಕ್ಕದಲ್ಲಿ. ಚಿನ್ನಕ್ಕೇತು ಪೆರಿಯಕ್ಕೇತು ದೊಡ್ಡ ದೊಡ್ಡ ಸೈತಾನ ಶುದ್ಧ ಇರ್ತದೆ. ಈ ಸೈತಾನನ್ನು ಸಾಕ್ತಾ ಇದ್ರು ಏನಕ್ಕೋಸ್ಕರ ಗೊತ್ತಾ? ಆಸ್ತಿ, ತೋಟಗಳ, ಗದ್ದೆಗಳನ್ನ ನೋಡ್ಕೊಳ್ಳಿ. ಎಕರೆಗಟ್ಟಲೆ ಯಾರ ಕೈಲಿ ಸುತ್ತಕ್ಕಾಗಲ್ಲ, ಯಾರ ಕೈಲಿ ಸುತ್ತಕ್ಕಾಗಲ್ಲ. ಅವಾಗೆಲ್ಲ ಕಾರು, ಬೈಕ್ ಇಲ್ಲ, ಎತ್ತಿನ ಗಾಡಿ, ಏನ್ ಹೇಳಿ, ಎತ್ತಿನ ಗಾಡಿ, ಕುದುರೆನೂ ಇಲ್ಲ. ಆಗ ಓಡಾಡಕ್ಕೆ ಕುದುರೆಗಳು ಇಲ್ಲ. ಅದು ಯಾರ ಮೇಲೆ ಇರ್ತದೆ? ಫಾರಿನ್ ಕಂಟ್ರಿ ಇರ್ತದೆ. ಊರುಗಳಿಗೆ, ದೊಡ್ಡ ದೊಡ್ಡ ಸಿಟಿಗಳು ಇರ್ತದೆ. ಆದ್ರೆ ಹಳ್ಳಿಗಳಲ್ಲಿ ಕುದುರೆ ಕೂಡ ಇರಲ್ಲ. ಎಮ್ಮೆ ಇರ್ತದೆ, ಹಸು ಇರ್ತದೆ ಅಲ್ವಾ? ಗಾಡಿ ಕಟ್ಕೊಂಡು ಹೋಗ್ತಾರೆ. ಆದ್ರೆ ಆ ತೋಟ ಸುತ್ತಾಡಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು? ದೆವ್ವಗಳಿಗೆ ವರ್ಷಕ್ಕೆ ಒಮ್ಮೆ ಬಲಿ ಅರ್ಪಿಸಿ ಊಟ ಕೊಟ್ಟು ಅದಕ್ಕೆ ಪೋಷಿಸ್ತಾ ಇದ್ರು. ಅದು ಯಾರಿಗೂ ಹಾನಿ ಮಾಡಲ್ಲ, ಯಾರಿಗೂ ಕೆಟ್ಟು. ಸೈತಾನ ಡಿಫ್ರೆಂಟ್ ಆಗಿದೆ ಸೈತಾನ್ಗಳು. ಅರ್ಥ ಮಾಡ್ಕೊಳ್ಳಿ, ಸೈತಾನ ಡಿಫ್ರೆಂಟ್ ಇದೆ. ಇದು ಚಿನ್ನಕ್ಕೇತು ಪೆರಿಯಕ್ಕೇತು ಲೈಟ್ ಬರ್ತಾ ಇರುವಂತ ಗಾಳಿ ರೂಪದಲ್ಲಿ ನಿಂತುಕೊಳ್ಳುವಂತ ದುರಾತ್ಮ, ದುಷ್ಟಶಕ್ತಿ ಅದು ಯಾರಿಗೆ ಏನು ತೊಂದರೆ ಮಾಡಲ್ಲ. ಅದಕ್ಕೆ ತೊಂದರೆ ಆದ್ರೆ ಅದನ್ನು ಬಿಡೋದಿಲ್ಲ. ಅದಕ್ಕೆ ಬಿಡೋದಿಲ್ಲ. ಯೇಸುವನ್ನು ಎಷ್ಟು ಸಾರಿ ನಾವು ಚುಚ್ಚುತ್ತೇವೆ, ಯೇಸುವಿಗೆ ಎಷ್ಟು ಸಾರಿ ನಾವು ಅವಮಾನ ಮಾಡ್ತೇವೆ, ಯೇಸುವನ್ನು ಎಷ್ಟು ಸಾರಿ ನೋವಿಸ್ತೇವೆ. ಯೇಸು ಏನಾದ್ರು ಶಾಪ ಕೊಟ್ಟಿದ್ದಾರಾ? ನೋವು ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ. ದೇವರ ವಾಕ್ಯಕ್ಕೆ ನಾನು ವಿರುದ್ಧವಾಗ ನಡೆದುಕೊಳ್ಳುವಾಗ ದೇವರ ವಾಕ್ಯದಲ್ಲಿ ಏನಿದೆ ಅದು ನನಗೆ ಆಗ್ತದೆ. ಕರೆಕ್ಟಾ? ದೇವರ ವಾಕ್ಯ ನನ್ನನ್ನು ದಂಡಿಸಿದ್ರೆ ಯೇಸು ನನ್ನನ್ನು ದಂಡಿಸೋದಿಲ್ಲ. ಅಂತ ಪಾಪದ ಕುಟುಂಬದಲ್ಲಿ, ವಿಗ್ರಹಾರಾಧನೆ ಮಾಡುವಂತ ಕುಟುಂಬದಲ್ಲಿ ಇದ್ದ ನನ್ನನ್ನು ದೇವರು ಇಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ ಉದ್ದೇಶ ಏನಾಗಿದೆ? ನಾನೇನು ಪ್ಯೂರ್ ರೋಮನ್ ಕ್ಯಾಥಲಿಕ್ ಅಲ್ಲ, ಪ್ಯೂರ್ ಅಲ್ಲ. ಓಕೆ, ಸಂತರು ಇಲ್ಲಿ ಬಂದು, ತೋಮರು ಬಂದು ಇಡೀ ರಾಷ್ಟ್ರ ಜನವನ್ನು, ತಮಿಳುನಾಡು, ಕೇರಳವನ್ನು ದೀಕ್ಷಾ ಸ್ಥಾನವನ್ನು ಕೊಟ್ಟು ಕ್ರೈಸ್ತ ಮಗನಾಗಿ, ಕ್ರಿಸ್ತನ ಹಿಂಬಾಲಕನಾಗಿ ಮಾಡಿದ್ಯಾರು? ಸಂತ ತೋಮಸ್ಸರು. ಯೂಟ್ಯೂಬ್ ಅಲ್ಲಿ ಹೊಡೆದು ನೋಡಿ, ಕನ್ನಡದಲ್ಲಿ ಬೇಕಾ, ತಮಿಳಲ್ಲಿ ಬೇಕಾ, ಮಲಯಾಳದಲ್ಲಿ ಬೇಕಾ, ನಿಮಗೆ ಸಿಗುತ್ತೆ. ಸಂತ ತೋಮಸ್ಸರು ಮಾಡಿದ ಕಾರ್ಯಗಳು. ಈಗ ಗೋಬದಿಂದ ಬಂದಿದ್ದಾರೆ. ಬ್ರದರ್, ನಿಮ್ಮ ಗೋಬದಲ್ಲಿ ಯಾವ ಸಂತರಿದ್ದಾರೆ? ಯಾರು? ಸೆಬಾಸ್ಟಿನ್, ಫ್ರಾನ್ಸಿಸ್ ಝೇವಿಯರ್, ಹೌದಲ್ವಾ? ನೋಡಿ ಹೆಂಗ್ ಬರ್ತಾ, ಎಷ್ಟು ಜನ ಇದ್ದೀರಾ ಇಲ್ಲಿ. ಸ್ವರ ನೋಡಿ, ಅವ್ರು ಸಂತರು ಹೇಳಿದ ತಕ್ಷಣ ಅವರಿಗೆ ಎನರ್ಜಿ ಬಂತು. ನಿಮ್ಮ ಸಂತರು ಎಲ್ಲಿಂದ ಬಂದ್ರು ಗೊತ್ತಾ ನಿಮ್ಗೆ? ನಿಮ್ಮ ಸಂತರು ನಿಮ್ಮ ಚರ್ಚಲ್ಲಿದ್ದಾರೆ. ಆ ಸಂತರು ಎಲ್ಲಿಂದ ಬಂದ್ರು ಗೊತ್ತಾ? ಯಾವ ದೇಶದಿಂದ ಬಂದ್ರು? ಫ್ರಾನ್ಸ್ ಇಂದ, ಸ್ಪೈನ್ ದೇಶ. ನೋಡಿ ಬ್ರದರ್ ಕರೆಕ್ಟ್ ಆಗಿರ್ತಾರೆ. ಸ್ಪೈನ್ ದೇಶದಿಂದ ಎಲ್ಲೋ ಇದೆ. ಸ್ಪೈನ್ ದೇಶ. ಏರೋಪ್ಲೇನ್ ಇಲ್ಲ, ಕಾರ್ ಇಲ್ಲ, ಫ್ಲೈಟ್ ಇಲ್ಲ, ಹೆಲಿಕಾಪ್ಟರ್ ಇಲ್ಲ, ಒಳ್ಳೆ ಎತ್ತಿನ ಗಾಡಿ ಅಲ್ಲಿಗೂ ಬರಕ್ಕಾಗಲ್ಲ. ಅಂತ ಜಾಗದಿಂದ ಅವರು ಗೋವಾಗೆ ಬಂದು ಮೊದಲನೆಯ ಶುಭ ಸಂದೇಶವನ್ನು ಈ ನಮ್ಮ ಜಾಗದಲ್ಲಿ ಸಾರಿರುವಂತ ವ್ಯಕ್ತಿ ಇದ್ರೆ ಯಾರು? ಫ್ರಾನ್ಸಿಸ್ ಝೇವಿಯರ್ ಅವರು ಬಂದು ಮೊದಲ ಬಾರಿಗೆ ಶುಭ ಸಂದೇಶವನ್ನು ಸಾರಿದಂತ ವ್ಯಕ್ತಿ. ಆ ಊರಲ್ಲಿದ್ದೀರಾ, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಪ್ಲೀಸ್. ಶುಭ ಸಂದೇಶವನ್ನು ಅವರ ಯೋಚನೆಯಲ್ಲಿ ಬರಬೇಕು ಅಂತ ಇರಲಿಲ್ಲ, ಬಟ್ ಗಾಡ್ಸ್ ಪ್ಲಾನ್ ಅವರನ್ನ ಅಲ್ಲಿ ತರಬೇಕು ಅಂತ ಒಂದು ಪ್ಲಾನ್. ಅವ್ರ ಚರಿತ್ರೆಯನ್ನು ಹೋದ್ರೆ ಟೈಮ್ ಇಲ್ಲ, ಅವ್ರ ಚರಿತ್ರೆಯನ್ನ
ಓದಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ಕೇಳಿ ನೋಡಿ, ಓದಕ್ ಬರೋದ್ರೆ ಕೇಳ್ಕೊಂಡು ನೋಡಿ. ಅವರು ಬಂದು ಶುಭ ಸಂದೇಶವನ್ನು ಸಾರಿದ ಸ್ಟೈಲಿ ಅವರು ಬರಬೇಕಂತ ಹೋಗಕ್ ಬರಲಿಲ್ಲ, ದೇವರೇ ತಗೊಂಡು ಬಂದವ್ರನ್ನ ಅಲ್ಲ. ಯೇಸುವಿನ ಆಪ್ತ ಶಿಷ್ಯ ತೋಮ, ಸಂಶಯ ತೋಮ. ನಾನು ನಿಮಗೆ ವಿಶ್ವಾಸದ ಬಗ್ಗೆ ಹೇಳಿದೆ, ಹೌದಲ್ಲ? ಹೌದಾ? ಹೌದಾ? ವಿಶ್ವಾಸ ಇದೆಯಾ? ಕಷ್ಟ ಬಂದ್ರೆ ವಿಶ್ವಾಸ ಇರುತ್ತಾ ಹೋಗುತ್ತಾ? ರೋಗ ಬಂದ್ರೆ ವಿಶ್ವಾಸ ಇರುತ್ತಾ ಹೋಗುತ್ತಾ? ಅವಮಾನ ನೋವು ಬಂದ್ರೆ, ಪೆಟ್ಟು ಬಂದ್ರೆ ವಿಶ್ವಾಸ ಹೋಗುತ್ತಾ ಇರುತ್ತಾ? ಪ್ರೇಷಿತರನ್ನು ಹೊಡೆದ್ರು, ಹಿಂಸಿಸಿದ್ರು, ಕಲ್ಲಲ್ಲಿ ಹೊಡೆದ್ರು, ಸಾಯಿಸಿದ್ರು, ಬಟ್ಟೆ ಹಾಕಿದ ಚಿತ್ರಣ ಮಾಡಿದ್ರು, ಬೆತ್ತಲೆಯಲ್ಲಿ ಓಡಿಸಿದ್ರು, ಅವರ ಶರೀರವನ್ನು ಚೂರು ಚೂರಾಗಿ ತುಕ್ಕಡವಾಗಿ ಮಾಡಿ ಬಿಸಾಡಿದ್ರು. ಏನ್ ಮಾಡಿದ್ರು? ಬಿಸಾಡಿದ್ರು. ಶುಭ ಸಂದೇಶ ಸಾರದು ಬಿಟ್ರ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ನನ್ನ ಆತ್ಮವನ್ನು ರಕ್ಷಣೆ ಮಾಡಿ ಯೇಸುವಿಗೆ ಕೊಡ್ಲಿಕ್ಕಾಗಿ, ಕಾಣಿಕೆಯಾಗಿ ಅರ್ಪಿಸಲಿಕ್ಕಾಗಿ ಅವರು ಸಾರಿದಂತ ಶುಭ ಸಂದೇಶದಿಂದ ಇಂದು ನಾನು ಮತ್ತು ನೀವು ಇಲ್ಲಿ ಜೀವಂತವಾಗಿ ಇರಲಿಕ್ಕೆ ಸಾಧ್ಯ. ನಿಜವಾದ ದೇವರು ನನ್ನ ರಕ್ಷಕರು, ನನ್ನ ಪ್ರಭು ಯೇಸು ಎಂಬುದಾಗಿ ನಾನು ಇವತ್ತು ಹೇಳಲಿಕ್ಕೆ ಸಾಧ್ಯ. ಯಾರು ಹೇಳಿಲ್ಲ ಅಂದ್ರೆ, ನಾನು ಈ ಲೋಕದಲ್ಲಿ ಒಂದು ಮನುಷ್ಯ ಸತ್ತ ಮೇಲೆ ನರಕ ಯಾತನೆಯಲ್ಲಿ ಸಾಯಬೇಕಾಗಿತ್ತು. ಈ ಆತ್ಮವನ್ನು ರಕ್ಷಣೆ ಮಾಡಿದ್ದು ಯಾರಾಗಿದ್ದಾರೆ? ದೇವರು ತನ್ನ ಶಿಷ್ಯಂದರ ಮುಖಾಂತರ ಹೋಗಿರಿ, ಭೂಲೋಕದ ಕಟ್ಟ ಕಡೆಯವರೆಗೆ ನೀವು ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ ಇಡೀ ಪ್ರಪಂಚ ಆದಂತ ಅವರ ಶಿಷ್ಯಂದರು. ತೋಮ ಮಾತ್ರ ಇಲ್ಲಿ ಬಂದಿರೋ ನಮಗೆ ಜ್ಞಾಪನ ಇದೆ, ಹೌದಲ್ವಾ? ಯೇಸು ಜೊತೆಯಲ್ಲಿದ್ದ ತೋಮ ಬಂದು ಜ್ಞಾಪನ ಇದೆ. ಎಷ್ಟೋ ಜನ ಬಂದು ಶುಭ ಸಂದೇಶವನ್ನು ಸಾರಿದರು. ಮೈಸೂರು ಪಕ್ಕದಲ್ಲಿ ಮಾಟಳ್ಳಿ ಒಂದು ಊರು, 120 ಕಿಲೋಮೀಟರ್ ಒಂದು ಊರಲ್ಲಿ ಒಂದು ಫಾದರ್ ಬಂದರು ಹೊರಗಡೆ ದೇಶದಿಂದ. ಬಂದ ಜನರಿಗೆ ಒಳಿತನನ್ನು ಮಾಡಿ ಎಲ್ಲವನ್ನು ಮಾಡಿದ್ರು, ಕ್ರೈಸ್ತ ಮಕ್ಕಳಾಗಿ ಮಾರ್ಪಡಿಸಿದ್ರು, ಆಶೀರ್ವದಿಸಿದ್ರು. ಅವರಿಗೆ ಊಟ ಬಟ್ಟೆ ಎಲ್ಲ ಕೊಟ್ಟರು. ತಿನ್ನಕ್ಕೆ ನೀರು ಇರ್ತಾಗಿಲ್ಲ, ತಿನ್ನಕ್ಕೆ ಅನ್ನ ಇರ್ತಾಗಿಲ್ಲ. ಓಡಿಸಂತೆ ಒಟ್ಟಂತ ಆದಂತ ಇದಂತೆ ತಂದು ಕೊಟ್ಟು ಅವರ ಸಾಕಿದ್ರು. ಒಂದು ದಿನ ಜಾನ್ ಪೌಲ್ ಅವರು ಬಂದ್ರು ಅಂತ ನಾನು ಕೇಳ್ಪಟ್ಟೆ. ಅವರ ಹೋಗಿರೋ ಮೀಟ್ ಮಾಡಿದ್ದಾರೆ. ಪೋಪ್ ಜಗದ್ಗುರುಗಳನ್ನ ಹೋಗಿರು. ಸೆಕೆಂಡ್ ಜಾನ್ ಪೌಲ್ ಕಾಣಿಸ್ತಾರೆ, ಫಸ್ಟ್ ಜಾನ್ ಪೌಲ್ ನನಗೆ ಸ್ವಲ್ಪ ಡೌಟ್. ಅವ್ರು ಹೋಗಿ ನೋಡ್ತಾರೆ. ಅವರಿಗೆ ಒಂದು ಒಳ್ಳೆ ಗಿಫ್ಟ್, ಅದು ಹೆಸರು ಹೇಳ್ಬಾರ್ದು, ಒಳ್ಳೆ ಬೆಲೆ ಬಾಳುವಂತ ಒಂದು ಗಿಫ್ಟ್. ಆಗಿನ ಕಾಲದ ಈಗಿನ ಕಾಲದ ಭಾರಿ ವ್ಯತ್ಯಾಸ ಇದೆ. ಈಗ ಮಾತಾಡಿದ್ರೆ ಹಿಡಿದ್ಬಿಡ್ತಾರೆ, ಹೇಳಿ, ಮಾತಾಡಿದ್ರೆ ಹಿಡಿದ್ಬಿಡ್ತಾರೆ. ಹುಲಿ ಉಗುರು ಹಾಕೊಂಡ್ರೆ ಚೇಂಜ್ ಹಾಕ್ಬಿಡ್ತಾರೆ. ಅವತ್ತಿನ ಒಂದು ಒಳ್ಳೆ ಗಿಫ್ಟ್ ಅನ್ನು ತಗೊಂಡೋಗಿ ಪೋಪರಿಗೆ ಕೊಟ್ಟರಂತೆ. ಅದಕ್ಕೆ ಪೋಪ್ ಹೇಳಿದಂತೆ, ಇಷ್ಟು ಗಿಫ್ಟು ನೋಡೋಕ್ಕೆ ಚೆನ್ನಾಗಿದೆ, ಎಷ್ಟು ಆತ್ಮಗಳನ್ನ ನೀನು ಆದಾಯ ಮಾಡಿದ್ಯಾ ಅಂತ ಕೇಳಿದಂತೆ. ಅವರು ಮನೆಯನ್ನು ಬಿಟ್ಟು, ಕುಟುಂಬನ ಬಿಟ್ಟು, ಸ್ವಂತದವ್ರನ್ನ ಬಿಟ್ಟು, ಬಂಧುಗಳನ್ನ ಬಿಟ್ಟು, ಯಾವುದೋ ದೇಶದಲ್ಲಿ ಹುಟ್ಟಿ ಹೇಗೆಲ್ಲೋ ನಡ್ಕೊಂಡು ಮಾತಾಡಿ ಹೋಗ್ಬಿಟ್ಟು ಇವತ್ತು ಒಲೆಯ ವ್ಯವಸ್ಥೆ ಕರೆಕ್ಟಾಗಿಲ್ಲ. 20-25 ಚರ್ಚ್ ಇದೆ, ನಾನು ಹೋಗ್ತಿದ್ದೆ. ನಿಮಗೆ 20-25 ಚರ್ಚ್ ಇದೆ, ಆದ್ರೆ ಇವತ್ತಿಗೂ ಸರಿಯಾದ ರಸ್ತೆಗಳು, ಸರಿಯಾದ ವಾತಾವರಣ, ಸರಿಯಾಗಿ ಆ ಥರ ಇಲ್ಲ. ನೀರಿಲ್ಲ, ವ್ಯವಸ್ಥೆ ಮಾಡಕ್ಕೆ ನೀರಿಲ್ಲ. ಬೋರ್ ಹಾಕ್ತಾರೆ, ಒಂದು ಜಾಗದಲ್ಲಿ ನೀರು ಬರಲ್ಲ. ಅಂತ ಜಾಗದಲ್ಲಿ 128 ಫಾದರ್ಸ್ ಅನ್ನು ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಫಾದರ್ನ ಕೊಟ್ಟಿದ್ದಾರೆ? 128 ಲೆಕ್ಕದಲ್ಲಿತ್ತು. ಈಗ ರೀಸೆಂಟ್ ಆಗಿ ಒಂದು 8 ಜನಕ್ಕೆ ಆಗಿದೆ. 128 ಜನ. ನಿನ್ನೆ ಇನ್ನು 3 ಜನ ಫಾದರ್ ಟೀಕನ್ ಆಗಿದ್ದಾರೆ. ಎಷ್ಟು ಜನ? 3 ಜನ. ನಿನ್ನೆ ಕೂಡ ಟೀಕನ್ ಆಗಿದ್ದಾರೆ. ನಮ್ಮ ಇದರಲ್ಲಿ ನಾವು ಸ್ಟೇಟಸ್ ನೋಡ್ತೇವೆ. 128 ಫಾದರ್ ಅನ್ನು ಮಾಟಳ್ಳಿ ಆ ಒಂದು ಕ್ಷೇತ್ರದಿಂದ ಧರ್ಮಸಭೆಗೆ ಗುರುವಾಗಿ ಕೊಟ್ಟಿದ್ದಾರೆ. ಕನ್ಯಾಸ್ತ್ರೀ ಎಷ್ಟಿದ್ದಾರೆ ನನಗೆ ಲೆಕ್ಕ ಸಿಕ್ಕಿಲ್ಲ. ಕನ್ಯಾಸ್ತ್ರೀಗಳು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಸಿಕ್ಕಿಲ್ಲ. ಆದರೆ ಫಾದರ್ ಜೊತೆ ಕ್ಲೋಸ್ ಆಗಿರೋದ್ರಿಂದ ನನಗೆ ವಿಷಯ ಗೊತ್ತು. 128 ಜನ ಈಗ ಆಗಿದ್ದಾರೆ ಫಾದರ್ಸ್. ಅವರಿಗೆ ಬಹಳ ಅವಮಾನ ಆಯಿತು. ಪೋಪರು ಬಂಧುಗಳೇ, ಹೆಮ್ಮೆ ದೊಡ್ಡವರು, ನಾನು ಇಂಥ ಊರಿಗೆ ಸೇವೆ ಮಾಡ್ತಾ ಇದ್ದೀನಿ, ಇಷ್ಟೂ ಜನ ಆತ್ಮಗಳನ್ನ ಕೊಟ್ಟಿದ್ದೀನಿ, ಇಷ್ಟು ಆತ್ಮಗಳನ್ನ ಗೆದ್ದುಕೊಟ್ಟಿದ್ದೀನಿ, ತಗೊಳ್ಳಿ, ನಿಮ್ಗೆ ದೊಡ್ಡ ಕಾಣಿಕೆಯನ್ನು ಕೊಡ್ತಾರೆ. ಆ ಕಾಣಿಕೆಯನ್ನು ಇಸ್ಕೊಂಡು ಅವ್ರು ಹೇಳ್ತಾರೆ, ಎಷ್ಟು ಗುರುಗಳನ್ನು ಕಾಣಿಕೆಯಾಗಿ ಬಲಿ ಅರ್ಪಿಸಲಿಕ್ಕೆ ಕೊಟ್ಟಿದ್ದೀಯಾ? ಯಾಕೆ ಈ ಮಾತು ಧರ್ಮಾಧ್ಯಕ್ಷರು ಪೋಪ್ ಜಗದ್ಗುರು ಹೇಳಿದ್ರು ನಿಮಗೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆ?
ಹೇಳ್ತೀರಾ? ಪ್ಲೀಸ್ ಹೇಳ್ತೀರಾ? ನಾನು ಹಿಂದೂ ಕುಟುಂಬದಲ್ಲಿ ಹುಟ್ಟು ಬಂದವರು, ಹೇಳಿಯಪ್ಪ ಪ್ಲೀಸ್. ನೀವೆಲ್ಲ ಕ್ರೈಸ್ತರು, ಪ್ಲೀಸ್ ಹೇಳಿ. ಯಾಕೆ? ಯಾಕೆ? ಯಾತಕ್ಕಾಗಿ? ಶುಭ ಸಂದೇಶ ಸಾರಿದ್ರು ಫಾದರ್, ಸಾರಿದ್ರು, ಇಡೀ ಊರನ್ನು ದೇವರಿಗೆ ಕಾಣಿಕೆಯಾಗಿ ಕೊಟ್ಟರು. ಆದ್ರೂ ಜಗದ್ಗುರುಗಳು ಕೇಳಿದ್ರು, ಜಗದ್ಗುರು ಆದ್ರೂ ಕೇಳಿದ್ರು. ಆತ್ಮರಕ್ಷಣೆ ಮಾಡಿದ್ರು. ಓಕೆ, ಒಂದು ವೇಳೆ ಫಾದರ್ ಸತ್ತೋದ್ರೆ ಆ ಊರಿನ ಕತೆ ಏನಾಗ್ಬೇಕು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಗೊತ್ತು ನೀವು ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ದೀರ ಅಂತ. ಐಸಿ ಬಂದು ಯಾರು ಹೋಗ್ಬೇಡಿ ಪ್ಲೀಸ್, ನೋಡಿದ್ರೆ ಗೊತ್ತಾಗ್ತಾ ಇತ್ತು ನನಗೆ. ಹೇಳಿ, ಫಾದರ್ ಸತ್ತೋಗ್ಬಿಟ್ರೆ ಆ ಜನರ ಕತೆ ಏನಾಗ್ಬೇಕು? ನೋಡಿ, ಜಗದ್ಗುರುಗಳ ಒಂದು ಆಲೋಚನೆ ನೋಡಿ. ಬೇಷ್ ಬೇಷ್, ಇಷ್ಟೊಂದು ಊರ್ ಜನರನ್ನ ದೇವ್ರ ಮಗನಾಗಿ ಕೊಟ್ಟಿದ್ದೆ, ಬೇಷ್ ಬೇಷ್ ಅಂತ ಹೇಳಿದ್ರೆ ಫಾದರ್ ಅಲ್ಲೇ ಡ್ರಾಪ್. ಮುಂದಿನ ಕೆಲಸ ಆಗ್ತಾ ಇರಲಿಲ್ಲ. ಅವ್ರು ಸತ್ತೋದ್ಮೇಲೆ ಇನ್ಯಾರು ದೇವ್ರು ಕಳಿಸ್ಬೇಕು. ಭರತನಿಗೆ ವಿಶ್ವಾಸ ಇರುತ್ತೋ ವಿಶ್ವಾಸ ಇರಲ್ವೋ ಗೊತ್ತಿಲ್ಲ. ಅವಾಗ ಅವ್ರು ಹೇಳಿದ ಮಾತಲ್ಲಿ ತುಂಬಾ ನೋವಾಗಿ ಅಲ್ಲಿ ಸೆಮಿನರಿಗೆ ಕಳಿಸಿ ಅಲ್ಲಿರೋರೆಲ್ಲ ಬಲಪಡಿಸಿ ಇವತ್ತಿಗೆ ಅದು ಬೆಳ್ಕೊಂಡು 128 ಫಾದರ್ಸ್ ಇಲ್ದೇರೆ ಕಾಂಗ್ರಿಗೇಷನ್ ಇಲ್ಲ. ಮೈಸೂರಿಗೆ ಕೊಡುಗೆ, ಬ್ಯಾಂಗ್ಳೂರಿಗೆ ಕೊಡುಗೆ, ಹೊರದೇಶಕ್ಕೆ ಕೊಡುಗೆ, ಅನೇಕ ಮೌಂಟ್ ಫೋರ್ಟ್ಸ್ ಅಲ್ಲಿಗೆ ಕೊಡುಗೆ, ಸೆಕ್ರೆಡ್ ಹಾರ್ಟ್ ಚರ್ಚ್, ಸೆಕ್ರೆಡ್ ಹಾರ್ಟ್ ಸಭೆ ಅಲ್ಲಿಗೆ. ಎಷ್ಟು ನಮ್ಮ ಸಭೆ, ನಮ್ಮ ಕ್ರೈಸ್ತ ಸಭೆಯಲ್ಲಿ ಒಂದೊಂದು ವಿಂಗಡವಾದಂತ ಗುರುಗಳದ ಒಂದು ಸೆಮಿನರಿ ಇದೆಯೋ ಅಂತ ಜಾಗಕ್ಕೆಲ್ಲ ಕೊಟ್ಟಿದ್ದಾರೆ. ಒಕೇಶನ್ ಅಂತ ಹೇಳ್ತಾರೆ. ಏನಲ್ಲಿ ಒಕೇಶನ್ ಹೋಗಿ ಫಾದರ್ಸ್ಗಳಲ್ಲಿ ಎದ್ದು ಮನೆಗೆ ಹೋಗಿ ಅಮ್ಮ ಮಗುನ ಕಳಿಸಿ ಫಾದರ್, ಅಮ್ಮ ಸಿಸ್ಟರ್ನ ಕಳಿಸಿ ಫಾದರ್ ಒಂದು. ಅದಕ್ಕಿಂತ ಕೆಲವು ಫಾದರ್ಸ್ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಂಡು ತಗೊಂಡು ಹೋಗ್ತಾರೆ. ಒಂದು ಹುಡುಗಿ ಬ್ರದರ್ ನನ್ನ ಸಿಸ್ಟರ್ ಹಾಕಬೇಕು ಅಂತ ಮನೆಗೆ ಬಂತು, ಕಣ್ಣೀರಿಟ್ಟು ಓಡಾಡ್ತಾ ಇತ್ತು. ಅವ್ರಿಗಾಗಿ ಪ್ರಾರ್ಥಿಸಿ 1 ತಿಂಗಳು ಮಲ್ಲಿಟ್ಕೊಂಡಿದ್ದೆ. ಸಿಸ್ಟರ್ನ ತಗೊಂಡು ಮೀಟ್ ಮಾಡಿಸಿ, ಅವ್ರ ಅಪ್ಪ ಅಮ್ಮ ಹೋಗ್ತಾನೆ ಇಲ್ಲ. ಆಕೆ ಹೇಳ್ತಾರೆ, ಮದುವೆ ಮಾಡಿದ್ರೆ ಸತ್ತೋಗ್ತೀನಿ. ಅವಳೊಂದು ರಿಟ್ರೀಟ್ ಬಂದಿರಲಿಲ್ಲ, ಧ್ಯಾನ ಕೂಟಕ್ಕೆ ಹೋಗಿರಲಿಲ್ಲ. ಆದ್ರೆ ಆಕೆ ಒಂದು ವಿಶ್ವಾಸ, ನಾನು ಸಿಸ್ಟರ್ ಆಗಿ ಹೋಗ್ಬೇಕು. ಯಾಕೆಂದ್ರೆ ಆಕೆ ಬೆಳೆದು ಬಂದದ್ದು ಆ ವಾತಾವರಣದಲ್ಲಿ. ಅದೇ ಊರ್ ಕಡೆನೆ ಒಂದು ಅಚ್ಚ ಕನ್ನಡ ಕುಟುಂಬದ ಹುಡುಗಿ ಕಣ್ಣೀರು ಇಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಹೋಗ್ತಾ ಇದ್ದಾರೆ, ಗಂಡುಗಳನ್ನು ಕರ್ಕೊಂಡು ಬರ್ತಾರೆ. ನೋಡು ಅವ್ರು ಸತ್ತೋಗ್ತೀನಿ, ನಾನು ಮದುವೆ ಆಗಲ್ಲ. ಓದ್ತಿದ್ದು ನಾನು ಡಿವೈನ್ಗೆ ಕರ್ಕೊಂಡು ಧ್ಯಾನ ಮಾಡಿಸಿದ್ರೆ ಮತ್ತೆ ಅದೇ ಮಾತು ಹೇಳ್ತಾರೆ, ನಾನು ದೇವರ ಸೇವೆ ಮಾಡಲಿಕ್ಕೆ ಹೋಗ್ಬೇಕು, ನನಗೆ ಮದುವೆ ಬೇಡ, ಏನೂ ಬೇಡ, ನನ್ನ ಸಿಸ್ಟರ್ ಆಗಿ ನಾನು ಜೀವನ ಮಾಡಬೇಕು, ನನ್ನ ಈ ಜೀವನ ಯೇಸುವಿಗೆ ಕೊಡಬೇಕು. ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಇದೆ, ಐ ಡೋಂಟ್ ಕೇರ್, ಏನು ಬೇಡ ನನಗೆ. ನನ್ನ ಹತ್ರ ಒಂದು ಮೆಸಸ್ಸನ್ನು ಅರ್ಥ ಆಯ್ತು. 1 ತಿಂಗಳು ನಾನು ಇಟ್ಕೊಂಡಿದ್ವಿ. ಅವ್ರ ತಂದೆ ತಾಯಿ ಕನ್ವಿನ್ಸ್ ಆಗಿಲ್ಲ. ಅವ್ರ ಪ್ಯಾರಿಸ್ ಫಾದರ್ ಹೇಳಿದ್ರು, ಫಾದರ್ ಪ್ಲೀಸ್ ಏಕಾದರೂ ಮಾತನಾಡಿ ಕನ್ವಿನ್ಸ್ ಮಾಡಿ, ದೇವರ ಕರೆ ಹಾಕಿಗಿದೆ, ದೇವರ ಚಿತ್ತ ಹಾಕಿ ಇಲ್ಲಿದೆ, ಪ್ಲೀಸ್ ಅವ್ರ ಕುಟುಂಬಕ್ಕೆ ಸ್ವಲ್ಪ ಹೇಳಿ. ಫಾದರ್ ಆಯ್ತು, ನಾನು ಮಾತಾಡ್ತೀನಿ ಸ್ವಲ್ಪವಾಗಿ ಆಗ ಮಾತಾಡ್ತಾ ಇದ್ದಾರೆ. ನೋಡಿ ಪ್ರೀತಿಯ ಒಳಗಿನ ಸಹೋದರರೇ, ನಾವು ಒಳ್ಳೆದನ್ನು ದೇವರಿಗೆ ಕೊಡಬೇಕು. ಶುಭ ಸಂದೇಶ ಸಾರುವುದು. ನೋಡಿ, ಈ ಫೋನು ಒಳ್ಳೆ ಶುಭ ಸಂದೇಶ ಸಾರಲಿಕ್ಕೆ ಮಾತ್ರ, ದೇವರ ವಾಕ್ಯಗಳನ್ನು ಸಾರಲಿಕ್ಕೆ ಮಾತ್ರ, ದೇವರ ಮಕ್ಕಳೊಂದಿಗೆ ಮಾತನಾಡಲಿಕ್ಕೆ ಮಾತ್ರ. ಇದು ಒಳ್ಳೆಯದು ಸ್ಪಿರಿಚುವಲ್ ಮೊಬೈಲ್. ಏನೇಳಿ, ಇದರಲ್ಲಿ ಯಾವುದೂ ಅಲ್ಲ, ಸ್ಪಿರಿಚುವಲ್ ಮೊಬೈಲ್. ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂದ್ರೂ ಭಾರಿ ಕೇರ್ಫುಲ್ ಆಗಿ ಓಪನ್ ಮಾಡಬೇಕು. ಒಂದು ಆ್ಯಪ್ ಅಲ್ಲಿ ಕೂಡ ಪಾಪ ಬರ್ತದೆ. ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಅಷ್ಟು ವ್ಯಭಿಚಾರದ ಪಾಪ ಬರ್ತದೆ. ಹುಷಾರಾಗಿ ಒಂದು ಆ್ಯಪ್ ಕೂಡ ಡೌನ್ಲೋಡ್ ಮಾಡಬೇಕಾದ್ರೆ ಪ್ರೇರಣೆಯಿಂದ, ಚಿಂತೆಯಿಂದ ನಾವು ಓಪನ್ ಮಾಡಬೇಕು. ಇನ್ನೊಂದು ಮೊಬೈಲ್ ಇದೆ, ಅದು ನನ್ನ ಬಿಸ್ನೆಸ್ ಮೊಬೈಲ್, ಅದು ಬಿಸ್ನೆಸ್ ಮೊಬೈಲ್. ಇನ್ನೊಂದು ಮೊಬೈಲ್ ಇದೆ, ಫ್ಯಾಮಿಲಿ ಜೊತೆ ಮಾತನಾಡೋದು ಮೊಬೈಲ್, ಫ್ಯಾಮಿಲಿ ಮೊಬೈಲ್ ಮನೇಲಿದೆ. ಬಿಸ್ನೆಸ್ ಮೊಬೈಲ್ ಕೈಯಲ್ಲಿದೆ, ಶುಭ ಸಂದೇಶ ಸಾರಲಿಕ್ಕೆ ಬೇಕಾಗಿರೋಂಥ ಕಾರ್ಯಕ್ಕಾಗಿ ಉಪಯೋಗಿಸಿದ ಫೋನ್. ನಾವು ಈ ಫೋನ್ ಇಟ್ಕೊಂಡು ಏನ್ ಮಾಡ್ತೀವಿ, ಇದರಲ್ಲಿ ಟಿವಿ ನೋಡ್ತೀವಿ, ಇದರಲ್ಲಿ ಪಿಕ್ಚರ್ ನೋಡ್ತೀವಿ, ಇದರಲ್ಲಿ ಎಲ್ಲ ನೋಡ್ತೀವಿ, ಕ್ರಿಕೆಟ್ ನೋಡ್ತೀವಿ, ಸೀರಿಯಲ್ ನೋಡ್ತೀವಿ, ದೇವರ ವಾಕ್ಯ ನೋಡ್ತೀವಿ. ಎಲ್ಲ ಕಸ ಮಸಾಲೆ ಎಲ್ಲ ಗಬ್ಬು ಎಲ್ಲಿರ್ತದೆ, ಇದ್ರಲ್ಲಿ. ಇದು ತಗೊಂಡು ಎಲ್ಲಿಗೆ ಹೋಗ್ತೀವಿ, ಬದುಕಿನ ಬರ್ತೀವಿ. ಎಲ್ಲಿಗೆ ಹೋಗ್ತೀವಿ, ಚರ್ಚ್ಗೆ ಬರ್ತೀವಿ. ಇದರಲ್ಲಿ ಎಷ್ಟು ಗಲೀಜಿದೆ, ಎಷ್ಟು ಪಾಪ ಇದೆ, ಎಷ್ಟು ವಾಯ್ಸ್ ಸ್ಟೋರೇಜ್ ಇದೆ, ಎಷ್ಟು ಪರದೂಷಣೆ ಇದೆ.
ಎಷ್ಟು ಕೆಟ್ಟ ಮಾತಿದೆ, ಎಷ್ಟೆಷ್ಟು ಮಾತುಗಳಿರಲಿದೆ. ರೆಕಾರ್ಡ್ ಆಗಿದೆಯೇ ಇಲ್ವಾ? ರೆಕಾರ್ಡ್ ಆಗಿದೆಯೇ ಇಲ್ವಾ? ಇದೆಯಾ ಇಲ್ವಾ? ಈ ನಾನು ಮತ್ತು ನೀವು ಒಳ್ಳೆಯವರು ಅಂತ ಹೇಳೋದು ಇವತ್ತು ಯಾರಾಗಿದ್ದಾರೆ ಗೊತ್ತಾ? ಯಾರು ಇವತ್ತು ಪೊಲೀಸ್ ಅವರಿಗೆ ನಾನು ಒಳ್ಳೆ ಬಟ್ಟೆ ಹಾಕಿ, ಇನ್ಸರ್ಟ್ ಹಾಕಿ, ಸೂಟ್ ಹಾಕಿ, ಟಿಪ್ಟ್ ಹಾಕಿ ಹೋಗಿ ನಿಂತ್ಕೊಂಡ್ಬಿಟ್ಟು ಹಲೋ ಸರ್ ನಮಸ್ಕಾರ ಅಂತ ಹೇಳಿದ್ರೆ, ಓ ನಮಸ್ಕಾರ ಪೊಲೀಸ್ ಸರ್, ಅವ್ರ ಕೈಗೆ ನಮ್ಮ ಮೊಬೈಲ್ನ ಕೊಟ್ಟು ಒಂದು 1/4 ಗಂಟೆ ಕೂತ್ಕೊಂಡ್ರೆ ಏನ್ ಮಾಡ್ತಾರೆ ಗೊತ್ತಾ? ನನ್ನ ಮಗನೇ ಬಾರ ಅಂತ ಹೇಳಿ ನಾನು ಅಂಗಿ ಬಟ್ಟೆ ತಗೊಂಡು ಏನ್ ಮಾಡ್ತಾರೆ ಸೆರೆಮನೆಗೆ ಹಾಕ್ತಾರೆ. ಯಾಕೆ ಅಂದ್ರೆ ನಾನು ಒಳ್ಳೆಯವನು ಕೆಟ್ಟವನು ಅಂತ ಹೇಳ್ಕೊಡುವಂಥದ್ದು. ಹುಷಾರಾಗಿರಿ, ಈ ಫೋನ್ ಇದೆ ನಮ್ಮ ಲೈಫ್ ಡೈರಿಯನ್ನ ನಾನು ಯಾರು ಅಂತ ತೋರಿಸ್ಲಿಕ್ಕಿರುವಂಥದ್ದು ಫೋನ್. ಹುಷಾರಾಗಿರಿ ಮಕ್ಕಳೇ, ನಿಮ್ಮ ಫೋನ್ ಕೇರ್ಫುಲ್. ಹುಷಾರಾಗಿರೋ ಈಗಿನ ಕಾಲದ ಮಕ್ಕಳು ಹುಷಾರಾಗಿರ್ತೀವಿ, ಯುವಕರಾಗಿ ಇವತ್ತಿದ್ದರು. ದ ಫೋನ್ ಇಟ್ಸ್ ಅ ಡೇಂಜರ್. ಇದನ್ನ ದೇವರ ಸೇವೆಗಾಗಿ ಉಪಯೋಗಿಸಿ. ಕೊರೋನಾ ಟೈಮಲ್ಲಿ ಶುಭ ಸಂದೇಶವನ್ನು ಸಾರಿದು ಯಾವ ರೀತಿಯಲ್ಲಿ? ಯೂಟ್ಯೂಬ್ ಮುಖಾಂತರ. ದೇವರು ಯೂಟ್ಯೂಬ್ ಕೊಟ್ಟಿದ್ದು ಏನಕ್ಕೋಸ್ಕರ? ಫೇಸ್ಬುಕ್ ಕೊಟ್ಟಿದ್ದು ಏನಕ್ಕೋಸ್ಕರ? ಇವತ್ತು ಯಾವ್ದು ಗ್ರಾಮು, ಆ ಗ್ರಾಮ್, ಈ ಗ್ರಾಮ್ ಅಲ್ಲ, ಇದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ವಾಟ್ಸಾಪ್ ಮತ್ತು ಫೇಸ್ಬುಕ್ ಅಷ್ಟೇ. ಜಾಸ್ತಿ ಹ್ಯಾಪ್ಸ್ ನನಗೆ ಗೊತ್ತಿಲ್ಲ. ಜಾಸ್ತಿ ಹ್ಯಾಪ್ಸ್ ನಾನು ನನ್ನ ಫಾದರ್ಗೆ ಹೇಳ್ತಾರೆ, ಫಾದರ್ ಒಳ್ಳೆ ಕ್ಲಾರಿಟಿ ಬರಬೇಕು ಅಂದ್ರೆ ಒಂದು ಒಳ್ಳೆ ಆ್ಯಪ್ ಹಾಕಿದ್ರೆ ಬರ್ತದೆ. ಆದರೆ ಈ ಆ್ಯಪ್ ಹಿಂದೆಗಡೆ ಇನ್ನೊಂದು ಬರ್ತದೆ ಫ್ರೀ ಆಗಿ. ಅದಕ್ಕೆ ನಾವು ಆ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ. ಇದೇ ಕ್ಯಾಮ್ರಾ ಸಾಕು ಫಾದರ್, ಎಷ್ಟು ಬರುತ್ತೆ ಅಷ್ಟು ತೆಗಿತೀನಿ ಫೋಟೋಸ್. ಆ್ಯಪ್ ಬೇಡ. ಆ ಆ್ಯಪ್ ಅಲ್ಲಿ ಫ್ರೀ ಆಗಿ ಕೊಡುವಂತ ಆ್ಯಪ್ ಜೊತೆಗೆ ಫ್ರೀ ಆಗಿ ಪಾಪವನ್ನು ಕೊಡ್ತಾರೆ ಜೊತೆಯಲ್ಲಿ. ಹಾಗಾಗಿ ಪ್ರೀತಿಯ ಒಲವಿನ ಸಹೋದರ ಸಹೋದರರೇ, ನಿಮ್ಮನ್ನು ಎಷ್ಟಾಗಿ ಪರಿಶುದ್ಧವಾಗಿ ನೀವು ಇಟ್ಕೊಳ್ತೀರೋ ಅಷ್ಟು ನೀವು ದೇವರೊಂದಿಗೆ ಸಂಬಂಧದಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇಲ್ಲ, ಬೈಬಲ್ನ ತಗೊಂಡು ಹೋಗಿ ಸುತ್ತಾಡಿ ಮಾಡಿ. ದಿನಕ್ಕೆ ಒಬ್ಬರಿಗಾದರೂ ಯೇಸುವಿನ ಬಗ್ಗೆ ಹೇಳಿ, ಒಬ್ಬರಿಗಾಗಿ ಯೇಸುವಿನ ಪ್ರೀತಿ ಬಗ್ಗೆ ಹೇಳಿ, ಒಬ್ಬರಿಗಾದ್ರೂ ಹೇಳಿ ಯೇಸು ನಮ್ಮ ದೇವರಿದ್ದಾರೆ ಗೊತ್ತಾ? ನಮ್ಮ ದೇವರು ಇಡೀ ಮನುಕುಲಕ್ಕಾಗಿ ತನ್ನ ಪ್ರಾಣ ಕೊಟ್ಟಿದ್ದಾರೆ. ಅವರ ರಕ್ತ ಸುರಿಸಿದ್ದಾರೆ. 18 ಗಂಟೆಗಳ ಕಾಲ ಅವರು ಯಾತನೆ ನಮಗಾಗಿ ಅನುಭವಿಸಿದ್ದಾರೆ. 1000 ದೊಡ್ಡ ರಕ್ತಗಳು ನಮಗಾಗಿ ಸುರಿಸಿದ್ದಾರೆ. ಎಷ್ಟೋ 1000 ಚಾಡಿ ಏಟುಗಳನ್ನು ತಿಂದಿದ್ದಾರೆ. 1008 ಸೈನಿಕರು ಯೇಸುವನ್ನು ನಿರಂತರವಾಗಿ 18 ಗಂಟೆಗಳ ಕಾಲ ಹಿಂಸಿಸಿ ನಮ್ಮ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಮರಣದಿಂದ ಬಿಡುಗಡೆ. ಒಂದೊಂದು ವರ್ಡ್, ಒಂದೊಂದು ದಿನ ನಿಮ್ಮ ಶುಭ ಸಂದೇಶವಾಗಿ ಅನೇಕರಿಗೆ ಸಾರಿ, ಅನೇಕರಿಗೆ ದೇವರ ವಾಕ್ಯವನ್ನು ಕಳಿಸಿ, ಓದಿ ಅರ್ಥ ಮಾಡಿಕೊಂಡು ಆ ವಾಕ್ಯ ಕಳಿಸಬಾರ್ದ ಕಳಿಸಿ. ದೇವರ ಫೋಟೋ ಇರುತ್ತೆ, ಜಗತ್ಕೊಳ್ಳೋದು ಫೋಟೋ ಇರುತ್ತೆ. ಹೇಳ್ತಾರೆ ಉಪವಾಸ ಮಾಡಬಾರದು, 40 ದಿನ ಉಪವಾಸ ಮಾಡಬಾರದು. ಧರ್ಮಾಧ್ಯಕ್ಷರು ಹೇಳಿದ್ದಾರೆ, ಜಗತ್ತುಗಳು ಹೇಳಿದ್ದಾರೆ, ನೀವು ಪರಿಶುದ್ಧವಾಗಿ ಇಲ್ಲದಿದ್ದರೆ, ನೀತಿವಂತರಾಗಿ ಇಲ್ಲದಿದ್ದರೆ, ನಿಮ್ ಕೈಲಿ ಬಾಳ್ಲಕ್ಕಾಗದಿದ್ದರೆ ನೀವು ಉಪವಾಸ ಮಾಡಬೇಡಿ. ನಿಮ್ ಕೈ ತಾಕತ್ತಿದ್ರೆ ಇನ್ ಮುಂದೆ ನಾನು ಪಾಪ ಮಾಡಲ್ಲ, 40 ದಿನ ನಾನು ಉಪವಾಸ ಪ್ರಾರ್ಥನೆ ಮಾಡಿ ಆ ಪಾಪವನ್ನು 40 ದಿನ ಸಾಯಿಸಿ ಮತ್ತೆ 40 ದಿನ ಆದ್ಮೇಲೆ ಮತ್ತೆ ನಾನು ಆ ಪಾಪ ಮಾಡಲ್ಲ ಅಂತ ತೀರ್ಮಾನ ತಗೊಳ್ಳೋದಾದ್ರೆ ಉಪವಾಸ ಮಾಡಿ. ಇಲ್ಲ, ನಿಮಗೆ ತಾಕತ್ತಿಲ್ಲ, ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಉಪವಾಸ ಮಾಡಬೇಡಿ. ಹೋಗು, ಜಗದ್ಗುರುಗಳು ಹೇಳಿದ್ದಾರೆ ಎಂದು ಪೋಸ್ಟರ್ ಕಳಿಸ್ತಾರೆ. ಆ ಪೋಸ್ಟರ್ ಅರ್ಧಿದ್ದೇ ಅರ್ಧ. ನೋಡಿದ್ರ ಕೇಳಿಸ್ಕೊಂಡಿದ್ದೀರ ಇವತ್ತಾದ್ರು ಈ ಉಪವಾಸದಲ್ಲಿ, ತಪಸ್ಸುಗಾರದಲ್ಲಿ ಯಾರೋ ಕಿಡಿಗೇಡಿಗಳು ಧರ್ಮಸಭೆ ಮೇಲಿರುವಂತಹ ಕೆಟ್ಟ ಅಭಿಪ್ರಾಯದಿಂದ ಒಳ್ಳೆ ಹೊರಡುಗಳನ್ನು ಹಾಕಿ ದಾರಿ ತಪ್ಪಿಸುವಂತ ಕೆಲಸ. ಸತ್ಯ, ನಾನು ನೀತಿವಂತನಾಗಿರ್ಬೇಕು, 40 ದಿವಸ ಉಪವಾಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಜಪ ತಪದಲ್ಲಿ ಇರಬೇಕು. ನನ್ನಲ್ಲಿದ್ದಂಥ ಪಾಪವನ್ನು 40 ದಿನ ಸಾಯಿಸ್ಬಿಟ್ಟು 41ನೇ ದಿನಕ್ಕೆ ಮತ್ತೆ ಮಾಡ್ತಿದ್ದಂಥ ಕಾರ್ಯಕ್ಕೆ ಮತ್ತೆ ಬಂದರೆ ಪ್ರಯೋಜನ ಇಲ್ಲ. ಕರೆಕ್ಟಾ? ಮತ್ತೆ ಉಪವಾಸ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಅದನ್ನ ಉಲ್ಲಂಘಿಸಿ ಅದರಂತೆ ನಮ್ಮನ್ನ ಏಮಾರಿಸ್ತಾರೆ. ಅದಕ್ಕೆ ಒಂದೊಂದು ದೇವರ ವಾಕ್ಯಗಳನ್ನು ಓದಬೇಕು. ಜಸ್ಟ್ 2 minutes ಆದ್ರೆ 1 second ಓದಬೇಕು. ಯಾರು ಕಳಿಸ್ಬೇಕು. ಯಾರೋ ದುಃಖದಲ್ಲಿದ್ದಾರೆ, ಹೌದಲ್ಲ, ಅವ್ರಿಗೆ ಈ ವಾಕ್ಯ ಸಾಂತ್ವನ ಇಡುತ್ತೆ. ಹುಡುಕಿ ಕಳಿಸಿ. ಬೈಬಲ್ ಹ್ಯಾಪ್ ಇದೆ. ಈಗ ಮೊನ್ನೆ ನಮ್ಮ ಪಣಿಕರ್ ಫಾದರ್ ಶ್ರೇಷ್ಠ ಗುರುಗಳು ನನಗೆ ಏನ್ ಟೀಮ್ ವರ್ಕ್ ಮಾಡಿದ್ರೆ ನನಗೆ ಗೊತ್ತಾಗ್ತಲ್ಲ, 20 ಲ್ಯಾಂಗ್ವೇಜ್ ನಲ್ಲಿ ಬೈಬಲ್ ವಾಯ್ಸ್ ರೆಕಾರ್ಡ್ ಮಾಡಿ ಒಂದು ಹ್ಯಾಪ್ ರೆಡಿ ಮಾಡಿ ನಿಮ್ಗೆಲ್ಲ ಕೊಟ್ರಲ್ಲ. ಅದರಲ್ಲಿ ನಮ್ಮ ಮೈಸೂರಲ್ಲಿ ಬ್ರದರ್ ಫ್ರಾನ್ಸಿಸ್ ಅಂತ ನಮ್ಮ ಟೀಮ್ ಮೆಂಬರ್
ಕೆಥಡ್ರಲ್ ಪ್ಯಾರಿಷ್ ಮೆಂಬರು. ಸುಮಾರು 1 ವರ್ಷಗಳ ಕಾಲ ಬೆಳಗಾವಿ ಮುಂಚಾಮನೆ ರಾತ್ರಿ ಎಲ್ಲ ಎದ್ದು ರೆಕಾರ್ಡ್ ಮಾಡಿ ಒಂದು ಸಿಡಿಯಲ್ಲಿ ಮಾಡಿ 2019 ಧರ್ಮಾಧ್ಯಕ್ಷರ ಮೈಸೂರು ಧರ್ಮಾಧ್ಯಕ್ಷರಿಗೆ ಕೊಟ್ಟು, ಮೈ ಲಾರ್ಡ್ ಇದು ನಾವೆಲ್ಲ ರೆಡಿ ಮಾಡಿದ್ದೀವಿ, ಇದನ್ನು ಸತಿ ಟೆಸ್ಟ್ ಮಾಡಿ ಬೈಬಲ್ ಕಮಿಷನ್ ಕಳಿಸಿ ಇದನ್ನ ರೆಡಿ ಮಾಡಿ ಇದನ್ನ ಓಕೆ ಮಾಡಿ ಮೈ ಲಾರ್ಡ್ ಅಂತ ಕೊಟ್ವಿ. ಧರ್ಮಾಧ್ಯಕ್ಷರು ಅದನ್ನ ಮಾಡಬೇಕು, ಸ್ವಲ್ಪ ಇದನ್ನ ಮಾಡಬೇಕು, ಬ್ಯಾಕ್ ಗ್ರೌಂಡ್ ಹಾಕಬೇಕು, ಲೇಡೀಸ್ ವಾಯ್ಸ್ ಬೇಕು, ಬರೀ ಪುರುಷರದೇ ಇದೆ, ಇದರಲ್ಲಿ ಸ್ವಲ್ಪ ವಾಯ್ಸ್ ಫೀಮೇಲ್ ವಾಯ್ಸ್ ಚೆನ್ನಾಗಿರ್ತದೆ, ಸ್ವಲ್ಪ ಚೆನ್ನಾಗಿ ಕೇಳ್ತದೆ, ಎಲ್ಲರಿಗೂ ಒಂದೇ ವಾಯ್ಸ್ ಕೇಳಿ ಬೇಜಾರಾಗ್ತದೆ, ಒಂಚೂರಿನೆಲ್ಲ ಆಲ್ಟರ್ ಮಾಡಿ ಇದನ್ನ ಬೈಬಲ್ ಕಮಿಷನ್ಗೆ ಕೊಟ್ಟರು. ನೋಡಿ, ಆ ಮನುಷ್ಯನಿಗೆ ಬೈಬಲ್ ಓದಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. 1 ತಿಂಗಳು ಬಂದು ಇಲ್ಲಿ ವಾಲಂಟಿಯರ್ಸ್ ಸೇವೆ ಮಾಡಿರೋದು ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಎಲ್ಲೂ ಹೋಗಿ ಶುಭ ಸಂದೇಶ ಸಾರ್ಲಿಕ್ಕೆ ಆಗಲ್ಲ. ವಾಕ್ಯ ಚೆನ್ನಾಗಿ ಓದ್ತಾರೆ, ಬೋಧಕರಿಗೆ ಓದಿ ಹೇಳ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಆಗುತ್ತೆ, ಎಲ್ಲೂ ಹೋಗಿ ಮಾಡೋದು. ಶುಭ ಸಂದೇಶ ಸಾರುವಂತ ವಿಧಗಳು ಸುಮಾರಿದೆ. 2019 ರಿಲೀಸ್ ಆಗಿರುವಂತ ಈ ವಾಯ್ಸ್ ರೆಕಾರ್ಡಿಂಗ್ ಬೈಬಲ್ ಇಲ್ಲಿ ಶ್ರೇಷ್ಠವಾದ ಡಿವೈನ್ ಸೆಂಟರ್ ಅಲ್ಲಿ ಬಂದು ಓಪನ್ ಆಯ್ತು. ಹ್ಯಾಪ್ ಓಪನ್ ಮಾಡಿ ಸೌಂಡ್ ಕೇಳ್ತೀನಿ, ನನಗೆ ಶಾಕ್ ಆಯ್ತು. ಅಯ್ಯೋ ದೇವರ 2019 ಕೊಟ್ಟ ಸಿಡಿ ಓಕೆ ಆಗಿ ಇವತ್ತು ಇದು ಈ ಮುಖಾಂತರವಾಗಿ ಬರ್ತಾ ಇದೆಯಲ್ಲ ಅಂತ ದೇವರಿಗೆ ಸ್ತೋತ್ರ ಹೇಳಿದೆ. ನೋಡಿ, ಇದು ನಮ್ಮ ಕಾರ್ಯಗಳು ಮಾಡುವ ಕೆಲಸ ಎಲೆಮರಿಕಾಯಿಗಳಾಗಿ ಗೊತ್ತಾಗದೆ ಮಾಡುವಂತ ಕೆಲಸ ಇದೆ. ನೋಡಿ, ದೇವರು ಪಾಸ್ ಮಾಡ್ಬಿಟ್ರು, ಧರ್ಮಾದೇಶ ಕೊಟ್ಟರು, ಚೆಕ್ ಮಾಡಿ ಅಂತೇಳಿ ಚೆಕ್ ಮಾಡಿ ಓಕೆ ಮಾಡಿ ಕಳಿಸ್ಬಿಟ್ರು. ಇದು ಶುಭ ಸಂದೇಶವನ್ನು ಸಾರುವುದು. 1 ನಿಮಿಷ ನಾವು ದೇವರ ವಾಕ್ಯವನ್ನು ಆಲಿಸೋಣ. ಇದುವರೆಗೂ ದೇವರ ಒಂದು ವಾಕ್ಯವನ್ನು ಸಾರೋದು ಹೇಗೆ, ಪ್ರಿಪರೇಷನ್ ಆಗೋದು ಹೇಗೆ, ಏನ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ರ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಒಂದು ಹಿಂದೂ ಕುಟುಂಬದಲ್ಲಿ ಬೆಳೆದಂತ ನನ್ನನ್ನು ತಾಯಿ ಗರ್ಭದಲ್ಲಿ ಇದ್ದ ಸಮಯದಲ್ಲಿ, ತಾಯಿ ಬಲಿ ಕೊಡುವಂತ ಸಮಯದಲ್ಲಿ ಒಂದು ಕೋಳಿ ನರಳಿ ಸತ್ತೋಯ್ತು. ಆ ಟೈಮಲ್ಲಿ ನನ್ನ ಅಜ್ಜಿ ಹೇಳಿದ್ರು, ನಾನು ಹುಟ್ಟಿ ಬಂದು ಬೆಳೆದ ಮೇಲೆ ಅವತ್ತು ಸತಿ 3 ವರ್ಷ ಆಯಿತು. ನನ್ನ ಅಜ್ಜಿ ಅವ್ರು ಹೇಳ್ತಾ ಇದ್ರು ಕಥೆಗಳು ಬೇಜಾರು ಹೇಳಿದ್ರು ನನಗೆ. ಅವ್ರು ಹೇಳ್ತಾ ಇದ್ರು, ನಿನ್ನ ಅಮ್ಮನ ಹೊಟ್ಟೆಲಿ ಇರ್ಬೇಕಾದ್ರೆ ಈ ಕೋಳಿ ಪಟ ಅಂತ ಒದ್ದಾಡ್ಬಿಟ್ಟು ನಿಮ್ಮಮ್ಮ ಹಂಗೆ ಬಿದ್ದು. ಅದಾದ್ಮೇಲೆ ನಿಮ್ಮಮ್ಮ ನಿಮ್ಮ ಅಜ್ಜಿ ಮನೆಗೆ ಹೋಗಿ ಬರಲೇ ಇಲ್ಲ. ಎಷ್ಟು ವರ್ಷ ಬರಲಿಲ್ಲ? 20 ವರ್ಷ ಬರಲಿಲ್ಲ. ಎಷ್ಟು ವರ್ಷ? 1 ಅಲ್ಲ 2 ಅಲ್ಲ, 20 ವರ್ಷ ಆ ದುಷ್ಟ ಶಕ್ತಿ ದುರಾತ್ಮ ತಾಯಿ ಒಳಗೆ ಬಂದು ಸೇರಿ ತಂದೆ ನನ್ನ ಕುಟುಂಬವನ್ನ ಬೇರ್ಪಡಿಸ್ಬಿಡ್ತು. 20 years ತಂದೆ ಪ್ರೀತಿ ಇಲ್ಲ, ತಾಯಿ ಪ್ರೀತಿ ಇಲ್ಲ, ಕುಟುಂಬದ ಪ್ರೀತಿ ಇಲ್ಲ, ಯಾವ ಪ್ರೀತಿ ಇಲ್ಲ. ಒಂದೇ ಒಂದು ಪ್ರೀತಿ. ಯಾವುದು? ಯೇಸುವಿನ ಪ್ರೀತಿ. ನನ್ನ ಅಪ್ಪನ ತಂಗಿ CS ಸಭೆಯವರು ಚಿಕ್ಕ ವಯಸ್ಸಿನಿಂದ ನನಗೆ ವಿಶ್ವಾಸವನ್ನು ತೋರಿಸಿಕೊಟ್ರು. ಕುಟುಂಬದಲ್ಲಿ ನನ್ನನ್ನು ಬೆಳೆಸಿದ್ರು, ನನ್ನನ್ನು ಒಳ್ಳೆದಾಗಿ ಮುಂಗಡೆ ತಗೊಂಡು ಬಂದರು. ಕಷ್ಟಪಟ್ಟು ದೇವರ ಜೊತೆ ನಿಂತ್ಕೊಂಡು ದೇವರ ಸಭೆಯನ್ನು ಮಾಡ್ಲಿಕ್ಕಾಗಲ್ಲ. ದೇವರು ಯಾರಂತ ಗೊತ್ತು, ಆದ್ರೆ ಒಳ್ಳೆದಾಗಿ ಜೀವನ ಮಾಡ್ಲಿಕ್ಕಾಗಲ್ಲ. ಬಾಲ್ಯದಲ್ಲಿ ದೇವರನ್ನು ಆರಿಸ್ಕೊಂಡ್ರು. ದೇವರ ಸಾಮ್ರಾಜ್ಯಕ್ಕಾಗಿ ದುಡಿಲಿಕ್ಕಾಗ ಒಂದು ಯೋಚನೆ ಇತ್ತು. ಇದೇ ಡಿವೈನ್ 2007 ಬಂದು ನನ್ನ ತಾಯಿಗೆ ದೇವರು ಬಿಡುಗಡೆ ಕೊಟ್ಟರು. ಇದ್ದ ದುರಾತ್ಮ ಬಿಟ್ಟೋಯ್ತು. ಅಂದು ಪ್ರಾರಂಭಿಸಿದಂತ ಶುಭ ಸಂದೇಶ ಸಾರಬೇಕು, ಈ ಜೀವ ಇರೋ ತನಕ ಸಾರಬೇಕು. 2005 ದುರಾತ್ಮ ನನ್ನ ಅಣ್ಣನನ್ನ ಹೊಡೆದು ಕೊಂದ್ಬಿಡ್ತು. ಕಿಡ್ನಿ ಬ್ಲಾಸ್ಟ್, ಹಾರ್ಟ್ ಬ್ಲಾಸ್ಟ್. ಸೈತಾನ ಒಂದೊಂದು ಕೆಲಸ ಮಾಡಲಿಲ್ಲ, ಎಲ್ಲ ತರದ ಆತನ ಕ್ರಿಯೆ ಕಾರ್ಯಗಳು ಮಾಡ್ದ. ಆದ್ರೂ ನಾನು ಸೋತು ಹೋಗಿಲ್ಲ. ಯಾಕೆಂದ್ರೆ ದೇವರ ವಾಕ್ಯದ ಬೀಜ ನನಗೆ ಚಿಕ್ಕ ವಯಸ್ಸಿನಲ್ಲೇ ಬಿದ್ದಿದ್ದು. ಇಡೀ ಕರ್ನಾಟಕದಲ್ಲಿ ಎಷ್ಟು ಸಭೆ ಇದೆಯೋ, ಕರ್ನಾಟಕ ಸುತ್ತಿದ್ದಿಲ್ಲ, ಎಷ್ಟು ವರ್ಷ ಸುತ್ತಿದ್ದಿಲ್ಲ. 2017 ತನಕ ಸುತ್ತಿದ್ದಿಲ್ಲ. ಬಿಸ್ನೆಸ್ಗಾಗಿ ಸುತ್ತಿದ್ದೀನಿ. ಎಲ್ಲೆಲ್ಲಿ ಸಿಗ್ತದೆ ಚರ್ಚ್ಗಳು ಅಲ್ಲೆಲ್ಲ ಹೋಗ್ತಾ ಇದ್ದೆ. ಎಲ್ಲೆಲ್ಲಿ ಸಿಗ್ತಾ ಇದ್ದಲ್ಲ ಹೋಗ್ತಾ ಇದೆ. ವಿಶ್ವಾಸ ಇರ್ತಾರಲ್ಲ, ಸಂತರ ಮೇಲೆ ವಿಶ್ವಾಸ ಇರ್ತಿಲ್ಲ, ಮಾತೆ ಮನೆ ಮೇಲೆ ವಿಶ್ವಾಸ ಇರ್ತಾರಲ್ಲ. ಯಾಕೆಂದ್ರೆ ನಾನು ಬೆಳೆದು ಬಂದದ್ದು CSI ಸಭೆಯಲ್ಲಿ. ಎಷ್ಟು ಸಭೆ ಇದೆ ಅಂತ ನಾನು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಬೇಜಾರಾಗ್ಬಿಡ್ತಾರೆ. ಅಷ್ಟು ಸಭೆ ಇದೆ. ಅದು ಒಂದೇ ಒಂದು ಸಭೆ ಇದೆ. ಯಾವುದು? ಯಾವ ಸಭೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಮಯ ಹೋಯ್ತು. ಹಾಗಾಗಿ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಪಟ್ಟ ತಗೊಳ್ಳೋಣ. ಕೊರಿಂಥರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ವಾಕ್ಯ 16. ಬೇಗ ಇನ್ನೊಬ್ರು ತಗೊಳ್ಳಿ. ಮಾರ್ಕನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 14ನೇ ವಾಕ್ಯ. ಇನ್ನೊಬ್ರು ತಗೊಳ್ಳಿ. ಇನ್ನೊಬ್ರು ಮತ್ತಾಯನ ಬರೆದ ಶುಭ ಸಂದೇಶ 16, 19 ತನಕ ತಗೊಳ್ಳಿ. ಬೇಗ ಓದಿ.
ಸಾರಲೇಬೇಕು ಎಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ. ಯೇಸುವಿನ ಮರಣವನ್ನು ಸಾರುತ್ತೇನೆ, ಪುನರುತ್ಥಾನವನ್ನು ಸಾರ್ತೇನೆ. ಯೇಸು ಬರ್ತಾರೆ ಅಂತ ಹೇಳ್ತೀನಿ. ಆದ್ರೆ ಇಲ್ಲಿ ಹೇಳ್ತಾ ಇದೆ ದೇವರ ವಾಕ್ಯ, ಸ್ವಲ್ಪ ಓದಿ. ಸಾರದೇ ಇದ್ದರೆ ನಿಮಗೆ ಧಿಕ್ಕಾರ. ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಶುಭ ಸಂದೇಶ ಸಾರದೇ ಇದ್ದರೆ ನಿಮಗೆ ಧಿಕ್ಕಾರ ಅಂತ ಯಾರು ಹೇಳ್ತಾ ಇದ್ದಾರೆ? ಸ್ವತಃ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಮಾರ್ಕನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 14. ಯಾರ ಜೊತೆಯಲ್ಲಿ ಇರಲು? ಯೇಸುವಿನ ಜೊತೆಯಲ್ಲಿ ಇರಲು ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಶುಭ ಸಂದೇಶವನ್ನು ಸಾರಲು ಇಂದು ನಿಮ್ಮನ್ನ ಟಿಂಕರಿಂಗ್, ಪೇಂಟಿಂಗ್ ಮಾಡಿ, ಇಂಜಿನ್ ಹೋಗಿತ್ತು ಇಂಜಿನ್ ರೆಡಿ ಮಾಡಿ, ಟೈರ್ ಹೋಗಿತ್ತು ಟೈರ್ ರೆಡಿ ಮಾಡಿ, ಕಿಡ್ನಿ ಹೋಗಿದ್ದು ಕಿಡ್ನಿ ರೆಡಿ ಮಾಡಿ, ಹಾರ್ಟ್ ಪ್ರಾಬ್ಲಮ್ ಇತ್ತು ಹಾರ್ಟ್ ರೆಡಿ ಮಾಡಿ, ಬ್ಲಡ್ ಕೆಟ್ಟೋಗಿತ್ತು ಬ್ಲಡ್ ಪ್ಯೂರಿಟಿ ಮಾಡಿ, ಎಲ್ಲ ಶುದ್ಧ ಮಾಡಿ ರೆಡಿ ಮಾಡಿ ಒಂದು ಗಾಡಿನ ರೆಡಿ ಮಾಡಿ ಇಟ್ಟಿದ್ದಾರೆ. ರೇಸ್ಗೆ ನಾಳೆ ಪವಿತ್ರಾತ್ಮರಲ್ಲಿ ನಿಮ್ಮನ್ನ ತುಂಬಿಸಿ ನಾಳೆ ಶುಭ ಸಂದೇಶ ಸಾರಕ್ಕೆ ಹೋಗಕ್ಕಿರುವಂತ ರೇಸ್ ಗಾಡಿಯಾಗಿ ದೇವರು ನಿಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಓದಿ. ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಪ್ರೇಷಿತರಾದ ನಿಮಗೆ ದೆವ್ವಗಳನ್ನು ಬಿಡಿಸಲು, ರೋಗಗಳನ್ನು ಬಿಡಿಸಲು, ಕಣ್ಣೀರು ಒರೆಸಲು, ದುಃಖದವರಿಗಾಗಿ ಪ್ರಾರ್ಥಿಸಲು ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ. ಬ್ಯಾಂಕ್ ಅಲ್ಲಿ ದುಡ್ಡಿದೆ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದೆ, ATM ಇದೆ, ATM ಮಿಷಿನ್ ಇದೆ, ನಂಬರ್ ಇದೆ. ಆದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ಬೇಕು ಸಿಸ್ಟರ್? ಏನ್ ಮಾಡ್ಬೇಕು? ATM ಹತ್ರ ಮುಂದೆ ಹೋಗಿ ನಿಂತ್ರೆ ಸಾಕ? ATM ಕಾರ್ಡ್ ಹಾಕಿದ್ರೆ ಸಾಕ? ಏನ್ ಮಾಡ್ಬೇಕು? ಅದಕ್ಕೆ ಒತ್ತಬೇಕು. ಪಿನ್ ನಂಬರ್, ಸರಿಯಾದ ನಂಬರ್ ಒತ್ತಬೇಕು. ಒತ್ತಿದ್ರೆ ಒಳಗಡೆ ದುಡ್ಡು ಬರೋದು. ಆದ್ರೆ ಯೇಸುವಿನನ್ನು ಪ್ರೀತಿಸುವ ನೀವು, ಯೇಸುವನ್ನು ನಂಬುವವರು ನೀವು, ಯೇಸುವಿನ ಮಗಳಾಗಿ ಜೀವಿಸಿದವರು ನೀವು, ಪರಿಶುದ್ಧವಾಗಿ ದೇವರೊಳಗೆ ನೀವು ಜೀವಿಸುವಾಗ, ನೀವು ವಿಶ್ವಾಸಿಸುವಾಗ, ನಂಬುವಾಗ, ಆ ವಿಶ್ವಾಸ ಮತ್ತೆ ನಂಬಿಕೆ ನಿಂದು ಸರಿಯಾಗಿದ್ರೆ, ಯೇಸು ನಾಮದಲ್ಲಿ ರೋಗಿ ಎದ್ದು ನಡೆಯಲಿದ್ರೆ ಆತನು ಎದ್ದು ನಡೀತಾರೆ. ಯೇಸು ನಿಮ್ಮ ನಾಮದಲ್ಲಿ ಮಗನಿಗೆ ಒಂದು ಮನೆಯಿಂದ ಒದಗಿಸಿಕೊಂಡು ನೀವು ಪ್ರಾರ್ಥಿಸಿ ದೇವರಿಗೆ ಕೊಡ್ತಾರೆ. ಆದರೆ ನಾನು ಪವಿತ್ರವಾಗಿ ಇಲ್ಲದಿದ್ರೆ ಮೊಣಕಾಲ ಹಾಕಿ ತಲೆ ಕೆಳಗಾಕಿ ಎನಿಸಿದಲ್ಲ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 16, 19. ಎಲ್ಲರಿಗೂ ಕೇಳಿಸ್ತಾ? ಮುಂದೆ ಓದಿ ಸ್ವಲ್ಪ. ಥ್ಯಾಂಕ್ ಯು ಸಿಸ್ಟರ್. ಓದಿ. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಯನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನಿಲ್ಲ, ಕಿವಿಗೊಟ್ಟು ಕೇಳಿಸ್ಕೊಳ್ಳಿ, ಕಿವಿ ಉಳ್ಳುವವರು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಿವಿ ಉಳ್ಳವರು ಕೇಳಿಸಿಕೊಳ್ಳಿರಿ ದೇವರ ವಾಕ್ಯವನ್ನು. ಇಹದಲ್ಲಿ ನೀವು ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲಿಯೂ ಬಂಧಿಸಲ್ಪಡುವುದು. ಇಹದಲ್ಲಿ ನೀವೇನೆಲ್ಲ ಪ್ರಾರ್ಥನೆ ಮಾಡಿ ಬಿಚ್ಚುತ್ತೀರೋ ಅದು ಪರದಲ್ಲಿಯೂ ಬಿಚ್ಚಲ್ಪಡುವುದು. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀವು ಪ್ರಾರ್ಥಿಸುವಾಗ, ಯೇಸುವಿನ ನಾಮದಲ್ಲಿ ನೀವು ಕೇಳುವಾಗ ಏನನ್ನು ಪ್ರಾರ್ಥಿಸುತ್ತೀರೋ ನೀವು ಪರಿಶುದ್ಧವಾಗಿ ಪಾಪ ನಿವೇದನೆ ಮಾಡಿ ದೇವರನ್ನು ಅತಿಯಾಗಿ ಪ್ರೀತಿಸಿ ದೇವರ ಒಂದು ಆ ಸಂಬಂಧದಲ್ಲಿ ಇಟ್ಕೊಂಡು ನೀವು ಕೇಳಿದಲ್ಲಿ ಅದು ನಿಮಗೆ ಸಿಗುತ್ತೆ. ನಾನು ಹೋಲಿ ಆಗಿಲ್ಲ, ಪವಿತ್ರತೆ ಇರಲಿಲ್ಲ, ದೇವರು ನನ್ನ ಜೊತೆ ಮಾತನಾಡ್ತಾ ಇಲ್ಲ, ದೇವರಿಗೂ ನನಗೆ ಸಂಬಂಧ ಇಲ್ಲ. ಹಲೋ ಹಲೋ, ನಾ ಹಲೋ ಕೇಳಿಸ್ತಾ ಇದೆಯಾ? ನೀವೇನ್ ಮಾಡ್ತೀರಾ? ಮತ್ತೆ ನೀವೇನ್ ಮಾಡ್ತೀರಾ? ನಾನು ಈಗ ನಿಮಗೆ ಫೋನ್ ಮಾಡ್ತೀನಿ. ಓಕೆ, ರಿಂಗ್ ಆಯ್ತು, ನಂಬರ್ ಹೊಡೆದ್ರೆ ರಿಂಗ್ ಆಯ್ತು. ಹಲೋ ಏನ್ ಮಾಡ್ತೀರಾ ನೀವು? ಎಸ್ ಅಂತಲ್ಲ, ಹಲೋ ಬ್ರದರ್ ಹೇಳಿ, ಹಲೋ ಸಿಸ್ಟರ್ ಹೇಳಿ, ಹೌದಲ್ವಾ? ಈ ರೀತಿಯಲ್ಲಿ ಒಂದು ಕೇವಲ ಈ ಲೋಕದ ಒಂದು ಕಿತ್ತೋಗಿರೋ ಮೊಬೈಲ್ಗೆ ಎಲ್ಲೋ ಇದ್ದ ನನಗೆ ಮತ್ತು ನಿಮಗೆ ಒಂದು ಸಿಮ್, ಒಂದು ಹಾರ್ಟ್ ನಿಮ್ಮನ್ನು ನನ್ನನ್ನು ಕನೆಕ್ಟ್ ಮಾಡ್ತದಾ? ಆ ಸ್ಟಾರ್ಟ್ ಲೈಟ್ ಎಲ್ಲಿದೆ? ಮೇಲಿದೆ.
ಅದ್ರ ಮೇಲೆ ಯಾರಿದ್ದಾರೆ? ನಿಮ್ಮ ಹೃದಯದಲ್ಲಿ ಇದ್ದಾರೆ ದೇವರು. ಯಾರ ಹೃದಯದಲ್ಲಿ? ದ ಟೆಂಪಲ್, ದೇಹವೇ ದೇವಾಲಯ. ನಿಮ್ಮ ಟೆಂಪಲ್ ನಿಮ್ಮ ಹೃದಯದಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ರಕ್ತ ಕಣ ಕಣದಲ್ಲಿ ಯೇಸುವಿನ ರಕ್ತ ನಿಮ್ಮಲ್ಲಿ ಚಲಿಸ್ತಾ ಇದೆ. ಯೇಸು ನಿಮ್ಮಲ್ಲಿದ್ದಾರೆ. ಒಳಗಿರೋ ಯೇಸು ಜೊತೆ ನಿಮ್ಮ ಕೈಲಿ ಮಾತಾಡಕ್ಕಾಗ್ತಾ ಇಲ್ಲ. ಎಲ್ಲರಿಗೆ ಹಲೋ ಬ್ರದರ್ ಹೇಳಿ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಳಗಿರುವ ಯೇಸುವಿನೊಂದಿಗೆ ಹಲೋ ಡ್ಯಾಡಿ, ಜೀಸಸ್, ಮಲಗಿದ್ದೀರಾ, ಹೇಗಿದ್ದೀರಾ? ಯಾರು ಮಾತಾಡ್ತೀರಾ? ಯಾರು ಮಾತಾಡ್ತಾರೆ? ಮುಂಚಾನೆ ಅಪ್ಪ ಥ್ಯಾಂಕ್ ಯು, ನನಗೆ ಜೀವ ಕೊಟ್ಟಿದ್ದಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ, ಇವತ್ತು ಊಟ ಕೊಟ್ಟಿದ್ದಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಪಾ, ಹೊರಗಡೆ ಹೋಗಿದೆ ಮತ್ತೆ ಜೀವತ್ವ ಮನೆಗೆ ಬಂದೆ, ಥ್ಯಾಂಕ್ ಯು ಪಾ. ಯಾರು ಹೇಳ್ತೀನಿ? ಎಲ್ಲ ಹೊಸದಾಗಿ ಸ್ವಲ್ಪ ಕೊಡ್ತಾರೆ, ಹೌದಾ? ಏಸ್ಕೊಂಡು ಏನು ಮಾಡ್ತೀವಿ? ಯೇಸುವಿನ ಮಗನಾಗಿ ಜೀವಿಸುವ ನಾವು, ಯೇಸುವಿನ ಮಕ್ಕಳಾಗಿರುವಂಥ ನಮಗೆ ಒಂದು ಕರ್ತವ್ಯ ಇದೆ. ದೇವರ ವಾಕ್ಯವನ್ನು ಸಾರಬೇಕು. ಅನೇಕ ಮಕ್ಕಳಿಗೆ ದೇವರಿಗೆ ಇವರೇ ದೇವರು ಎಂಬುದಾಗಿ ಶುಭ ಸಂದೇಶ ಸಾರಬೇಕು. ದೇವರು ನಿಮ್ಮನ್ನ ಹಾರಿಸ್ಕೊಂಡಿದ್ದಾರೆ, ಸುಮ್ಮನೆ ಇರ್ಲಿಕ್ಕಲ್ಲ. ಅಮ್ಮ ನನಗೆ ವಯಸ್ಸಾಯ್ತು ಮಗನೇ, 60 ವರ್ಷ ಆಯ್ತು, ಈಗ ಹೋಗಿ ಏಕ್ ಮಗನೇ ಸಾಯ್ತು ಅಮ್ಮ ಶುಭ ಸಂದೇಶ ಸಾರಲಿಲ್ಲ ಅಂದ್ರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಪೇತ್ರ ನಿಂತಿರ್ತಾನೆ. ಎಲ್ಲಿ? ಪೇತ್ರ ಕಟ್ಟಿ ಹಿಡ್ಕೊಂಡು ನಿಂತಿರ್ತಾನೆ. ಅದಕ್ಕೆ ಒಬ್ರು ಬ್ರದರ್ ಇದೆ, ಬ್ರದರ್ ಹೋಗ್ಬೇಕಾದ್ರೆ ಡ್ರೈಪರ್ ಹಾಕೊಂಡು ಹೋಗಿ ಪೇತ್ರ ಕುಂಡಿ ಮೇಲೆ ಕೊಡ್ತಾನೆ ನಿಮ್ಗೆ ಅಂತ. ಹುಷಾರ್ ಬ್ರದರ್, ಶುಭ ಸಂದೇಶ ಸಾರದೆ ದೇವರ ಮಕ್ಕಳನ್ನು ದೇವರಿಗೆ ಕೊಡದೆ, ಪಾಪದಿಂದ ಬಿಡುಗಡೆಗೆ ಕೊಡದೆ, ಕಷ್ಟದಿಂದಾಗಿ ಬಿಡುಗಡೆ ಕೊಡದೇನೆ ನೀವು ಮಾತ್ರ ರಕ್ಷಣೆ ಹೊಂದ್ಕೊಂಡು ಆತ್ಮಗಳನ್ನ ಆದಾಯ ಮಾಡದೆ ನೀವು ರಕ್ಷಣೆ ಹೊಂದ್ಕೊಂಡು ಪೇತ್ರನ ಮುಂದೆ ಹೋಗಿ ನಿಂತುಕೊಂಡಾಗ ಪೇತ್ರ ಅಂತಾನೆ, ಬ್ರದರ್ ಸ್ವಲ್ಪ ತಿರುಗು, ಬ್ರದರ್ ಸ್ವಲ್ಪ ತಿರುಗು. ಯಾಕಪ್ಪ ಇದ್ದಾರೆ? ತಿರುಗು ಬ್ರದರ್, ನಾನು ಹೇಳ್ತೀನಿ. ಒಂದು ಕೊಂಡಿ ಮೇಲೆ ಕೊಡ್ತಾರೆ. ಅದಕ್ಕೆ ಬ್ರದರ್ ಇದ್ರು, ಬ್ರದರ್ ಹುಷಾರು, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನೀವೆಲ್ಲ ಸೇವೆ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಡ್ರೈಪರ್ ಹಾಕೊಂಡು ಹೋಗಿ ನೀವು. ಬ್ರದರ್ ಯಾಕೆ ಬ್ರದರ್? ಪೇತ್ರ ಇದ್ದಾರೆ ಅಲ್ಲಿ, ಪೇತ್ರ ಕೈಯಲ್ಲಿ ಬೀಗದ ಕೈ ಇದೆ. ಪೇತ್ರನಿಗೆ ಸ್ವರ್ಗದಲ್ಲಿ ಏನ್ ಮಾಡಿದ್ರು, ಏನಾಗ್ತದೆ, ಭೂಮಿಯಲ್ಲಿ ಏನ್ ಮಾಡಿದ್ರು, ಬಿಚ್ಚಲ್ಪಡ್ತದೆ, ಕಟ್ಟಲ್ಪಡ್ತದೆ. ಎಲ್ಲ ಅಧಿಕಾರ ಪ್ರೇಷಿತರಾದ ನಿಮಗೂ ಸಹ ಕೊಡಲಾಗಿದೆ. ಆದರೆ ನೀವು ಉಪಯೋಗಿಸ್ತಾ ಇಲ್ಲ. ಆದರೂ ನೀವು ಉಪಯೋಗಿಸ್ತಾರ. ಅದಕ್ಕೆ ಬ್ರದರ್ ನೀವು ಹೋಗ್ಬೇಕಾದ್ರೆ ಡ್ರೈಪರ್ ಹಾಕೊಂಡು ಹೋಗಿ ಪೇತ್ರನಿಗೆ ಸರಿಯಾಗಿ ಒಂದು ಕೋಲಿ ಸರಿಯಾಗಿ ಕೊಡ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ರೆ, ಶುಭ ಸಂದೇಶ ಸಾರದಿದ್ರೆ ನಿಮಗೆ ಧಿಕ್ಕಾರ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಮತ್ತಾಯನವರ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 19-20. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳಲ್ಲಿ ದೇಶದ ಜನರನ್ನು ಯಾರ ಶಿಷ್ಯರನ್ನಾಗಿ ಮಾಡಿ? ಯೇಸುವಿನ ಶಿಷ್ಯರನ್ನಾಗಿ ಮಾಡಿ. ಯಾರು ಹೋಗಿ? ನೀವೇ ಯೇಸುವಿನ ಮುದ್ದು ಮಕ್ಕಳು ನೀವೇ. ವಯಸ್ಸಾಯ್ತು ಮಗನೇ, ಕಾಲು ನೋಡ್ತಾ ಇದ್ದೆ, ಕೈ ನೋಡ್ತಾ ಇದ್ದೆ, ಇಲ್ಲಮ್ಮ ಕುಟ್ಕೊಂಡು ಹೋಗಿ ಪಕ್ಕದ ಮನೆಗೆ ಯೇಸುವಿನ ಪ್ರೀತಿಸ್ತಾ ಇದ್ದಾರೆ ಅಂತೇಳಿ ಪಕ್ಕದ ಮನೆಯಲ್ಲಿ ಬೈತಾ ಇದ್ದಾರ, ಎದುರುಗಡೆ ಮನೆಯಲ್ಲಿ ನೋಡೋಕೆ ಮಾಡ್ಕೋತಾರ, ನಿಮ್ಮ ರಿಲೇಷನ್ ಇದ್ದಾರ, ಫ್ರೆಂಡ್ಸ್ ಇದ್ದಾರ, ಯೇಸುವಿನ ಪ್ರೀತಿಸ್ತಾ ಇದ್ದಾರೆ, ಬೈ ಬೈ ಅಂತ ಹೋಗಿ ಅವ್ರು ಏನಾರ ಅನ್ಕೊಂಡು ಹಂಗೆ. ನಿಮ್ಮ ಪ್ರೀತಿನೇ ಅವರನ್ನು ಬದಲಾಯಿಸ್ತದೆ, ನಿಮ್ಮ ಸಹನೆ ಅವ್ರನ್ನ ಬದಲಾಯಿಸ್ತದೆ. ಯಾಕೆಂದ್ರೆ ಯೇಸು ಕ್ರಿಸ್ತರು ನಿಮ್ಮ ಒಳಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೋಗಿ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ರಿ. ಅದನ್ನ ಯಾರು ಮಾಡ್ತಾರೆ? CSS ಸಭೆಯವ್ರು ಮಾಡ್ತಾರೆ. ನಾನೇನ್ ಮಾಡ್ತೀನಿ ಗೊತ್ತಾ? ಫಾದರ್ ತಗೊಂಡೋಗಿ, ಫಾದರ್ ಇವರಿಗೆ ಬ್ಯಾಪ್ಟಿಸಮ್ ಕೊಡಿ, ಫಾದರ್ ಇವರಿಗೆ ದೀಕ್ಷಾ ಸ್ನಾನ ಕೊಡಿ, ಪ್ಲೀಸ್ ಫಾದರ್. ಆಯ್ತು, ಎಲ್ಲ 3 ತಿಂಗಳು ಟ್ರೈನ್ ಅಪ್ ಮಾಡಿ ದೀಕ್ಷಾ ಸ್ನಾನ ಕೊಡಿಸ್ತಾರೆ. ಹೇಳಲ್ಲ, ಯಾರೋ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ನಾನು 1 2 3 4 ಹೋಗ್ಬೇಕು. ಎಷ್ಟು ಜನ ಅಂತ ದೇವ್ರಿಗೆ ಗೊತ್ತಿದೆ ಲೆಕ್ಕ, ಅದನ್ನ ನಾನು ಹೇಳೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ ವಾಕ್ಯ 8. ಪ್ರೇಷಿತರ ಕಾರ್ಯಕಲಾಪ ಆದರೆ ನೀವು ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ಯಾರು ಶಕ್ತಿಯುತರಾಗಲಿರಿ? ಯಾರು? ಜೀವ ಇದೆಯಾ? ಉಸಿರು ಇದೆಯಾ? ಹಲ್ಲೆಲೂಯಾ,
ಹಾಲೆಲೂಯಾ. ಪವಿತ್ರಾತ್ಮರು ನನ್ನ ಒಳಗೆ ಬಂದಾಗ ಆಗ ನೀವು ಜೆರುಸಲೇಮಿನಲ್ಲೋ ಜುದಯದಲ್ಲಿಯೋ ಸಮಾರ್ಯದಲ್ಲಿಯೋ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ನೀವು ಸಾಕ್ಷಿಗಳಾಗಿರ್ತೀರಿ. ಈಗ ಬಂದಿರುವಂತ ಕರ್ನಾಟಕದ ನನ್ನ ಪ್ರೀತಿಯ ದೇವಜನರೇ, ನೀವು ಭೂಲೋಕದ ಕಟ್ಟ ಕಡೆಗೂ ಹೋಗ್ಬೇಡಿ, ಸಮಾರ್ಯಕ್ಕೂ ಹೋಗ್ಬೇಡಿ, ಜೆರುಸಲೇಮ್ಗೂ ಹೋಗ್ಬೇಡಿ, ಕಾನಾನ್ಗೂ ಹೋಗ್ಬೇಡಿ, ಈಜಿಪ್ಟ್ಗೂ ಹೋಗ್ಬೇಡಿ. ನೀವು ಇರುವ ಜಾಗದಲ್ಲೇ, ಇರುವ ಸ್ಥಳದಲ್ಲೇ ಯೇಸುವಿಗೆ ಒಂದು ಪ್ರೀತಿಯನ್ನು ಕೊಡಿ, ಒಂದು ಒಳ್ಳೆ ಮಾತು ಕೊಡಿ. ನಿಮ್ ಕೈಲಿ ಶುಭ ಸಂದೇಶ ಸಾರ್ಲಿಕ್ಕಾಗಿದ್ರೆ ಡೋಂಟ್ ವರಿ. ಆದರೆ ಕ್ರಿಸ್ತಂಬರನಾಗಿ, ಕ್ರಿಸ್ತನ ಮಗನಾಗಿ, ಮಗಳಾಗಿ ಶಾಂತಿ, ಸಮಾಧಾನ, ಪ್ರೀತಿ, ಸಹನೆಯಲ್ಲಿ ನೀವು ಜೀವಿಸಿ, ಅದು ಯೇಸುವಿಗೆ ನಾನು ಶುಭ ಸಂದೇಶ ಸಾರಿದಾಗ. ನಾನು ಕ್ರೈಸ್ತ ಎಂಬುದಾಗಿ ಟ್ಯಾಗ್ ಪಟ್ಟಿ ಹಾಕೊಂಡು, ಬ್ರ್ಯಾಂಡ್ ಹಾಕೊಂಡು ನಾನು ಹೊರಗೆ ಹೋಗಿ ನಿಂತ್ರೆ ಎದುರಿಲ್ಲ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ಸಂಪೂರ್ಣವಾಗಿ ಕರಗಳನ್ನು ಜೋಡಿಸಿ. ಪರಿಶುದ್ಧ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಪ್ರೀತಿ ಜನರನ್ನು ನಿಮ್ಮ ಪವಿತ್ರವಾದ ತಿರುವುದಕ್ಕೆ ಸಮರ್ಪಿಸುತ್ತೇನೆ. ಶುಭ ಸಂದೇಶವನ್ನು ಸಾರಲಿಕ್ಕಾಗಿ ನೀವು ಇವರನ್ನು ಆರಿಸಿಕೊಂಡಿದ್ದೀರಿ. ನಿಮ್ಮ ಸ್ವಕೀಯ ಮಗನಾಗಿ, ಮಗಳಾಗಿ ಜೀವಿಸಲು ಇವರನ್ನು ನೀವು ಆರಿಸಿಕೊಂಡಿದ್ದೀರಿ. ದೇವರೇ, ಇವರನ್ನು ಸಂಪೂರ್ಣವಾಗಿ ನೀವು ಆಶೀರ್ವದಿಸಿರಿ. ತಿಳಿಯದೆ ಮಾಡಿದ ತಪ್ಪುಗಳಿಗೆ, ತಿಳಿದೇ ಮಾಡಿದಂತ ಅನೇಕ ವಾಗ್ದಾನಗಳಿಗೆ ಕ್ಷಮೆ ಯಾಚಿಸುವಂತೆ ದೇವರೇ ಇವರನ್ನು ಕರುಣಿಸಿರಿ ಸ್ವಾಮಿ. ಈ ಧ್ಯಾನ ಮುಗಿಸಿ ಹೋಗುವಾಗ ಅನೇಕ ಜಾಗದಲ್ಲಿ ಹೋಗಿ ದೇವರೇ, ಅನೇಕ ಆತ್ಮಗಳನ್ನು ರಕ್ಷಣೆ ಮಾಡಿ ಈ ಪವಿತ್ರವಾದ ಪುಣ್ಯ ಭೂಮಿಯಾಗಿರುವಂತ ದೇವರ ನಾಡಾಗಿರುವಂತ ಈ ಡಿವೈನ್ ಡ್ಯಾನ್ಸ್ ಸಂಘಕ್ಕೆ, ಈ ಕೇಂದ್ರದಲ್ಲಿ ಅನೇಕ ಆತ್ಮಗಳನ್ನು ನೀವು ಕರೆದುಕೊಂಡು ಬರಲಿ. ಅನೇಕ ಆತ್ಮಗಳಿಗೆ ಸೇವೆ ಮಾಡಲಿ, ಅನೇಕ ಕುಟುಂಬಗಳಿಗೆ ರಕ್ಷಣೆ ಮಾಡಲಿ. ಅನೇಕ ಜನರನ್ನು ಈ ಕುಟುಂಬಕ್ಕೆ, ಈ ಒಂದು ಡಿವೈನ್ ಸೆಂಟರ್ಗೆ ಕರೆಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು, ಆತ್ಮ ಪ್ರೇರಣೆಯನ್ನು, ಅನುಗ್ರಹವನ್ನು, ಅಭಿಷೇಕವನ್ನು ಕರುಣಿಸಿರಿ ಎಂಬುದಾಗಿ ತಾಯಿ ಮಾತೆ ಮರಿವಿನಲ್ಲಿ ನಾವೆಲ್ಲರೂ ಮಧ್ಯಸ್ಥಿಸಿ ಪ್ರಾರ್ಥಿಸೋಣ. ನಮೋ ಮರಿಯೇ ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದಾರ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಎಷ್ಟು ಜನ ಇದ್ದೀರಿ ಕೌನ್ಸಿಲಿಂಗ್ ಕೈ ಮೇಲೆ ಕೆತ್ತಿ? ಕೌನ್ಸಿಲಿಂಗ್ ಆಗದೇ ಇರೋರು ಕೈ ಮೇಲೆ ಕೆತ್ತಿ. ನಿನ್ನೇನು ಇಷ್ಟೇ ಕೈ ಇದೆ, ಇವತ್ತು ಇಷ್ಟೇ ಕೈ ಇದೆ, ಡಬಲ್ ಆಗುತ್ತಾ? ರೈಸಲೋ ಇನ್ನ ಇದ್ದೀರಿ.